ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲಿರುವಂಥ ಅಧ್ಯಕ್ಷರೇ ಹಾಗೂ ML ಸಾಮಗರೇ, ಮುಂಭಾಗದಲ್ಲಿರುವಂಥ ಗಣ್ಯರೇ, ಎಲ್ಲರಿಗೂ ಕೂಡ ಮೊತ್ತ ಮೊದಲಾಗಿ ಸಪ್ರೇಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮಯ್ಯರು ನಮ್ಮನ್ನು ಆಹ್ವಾನಿಸಿದಾಗ ಒಂದು ಟೈಟ್ಲ್, ಒಂದು ವಿಷಯ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಬಂದು ಸಂಘಟಕನಿಗೆ ಆದ ಈವರೆಗೆ ಆದ ನೋವು, ಕಲಾವಿದರು ಕೈ ಕೊಟ್ಟದ್ದು, ಇದನ್ನೇ ನಾವು ಹೇಳಲಿಕ್ಕೆ ಈ ವೇದಿಕೆಯನ್ನು ಉಪಯೋಗಿಸಿದರೆ ಏನೂ ಪ್ರಯೋಜನ, ಮುಂದಕ್ಕೆ ಏನಾಗಬೇಕು ಅಂತೇಳಿ ಮುಖ್ಯ. ಅಶೋಕ್ ಭಟ್ರು ಆಗಲೂ ಹೇಳಿದ್ದಾರೆ ಅದನ್ನು. ನೀವು ಮಾತಾಡುವಾಗ ಹಿಂದಿನ ನೀವು ಪಟ್ಟ ಸಂಘಟನೆ ಮಾಡಿದ ಅದನ್ನು ಹೇಳದಿದ್ರೆ ಅಶೋಕ್ ಭಟ್ರು ಒಂದು 10,000 ಪ್ರಕರಣ ಹೇಳ್ಯಾರು, ನಾನೊಂದು 1,000 ಹೇಳಿ. ನಾನು ಕೂಡ 9ನೇ ತರಗತಿಯಲ್ಲಿ ಯಕ್ಷಗಾನವನ್ನು ಕಲೀಲಿಕ್ಕೆ ಆರಂಭಿಸುವಾಗಲೇ ನಾನು ಯಕ್ಷಗಾನದ ಸಂಘಟನೆ ಮಾಡಿದವ ಎಡನೀರಲ್ಲಿರುವಾಗ. ಹಾಗಾಗಿ ಆ ಪ್ರಕರಣಗಳನ್ನು ಹೇಳ್ತಾ ಹೋದರೆ ಇದು ಮುಗಿಯದ ಅಧ್ಯಾಯ ಆಗ್ತದೆ. ಆದರೆ ಇನ್ನೂ ಇದನ್ನು ಹೇಗೆ ಅಂತ ಹೇಳುವ ವಿಷಯ ಅದರಲ್ಲಿ ಬಂದಿದೆ. ಇದರಲ್ಲಿ ಎಲ್ಲ ವಿಚಾರವನ್ನು ಬಿಟ್ಟು ಒಂದೇ ವಿಚಾರವನ್ನು ಕೈಗೆ ಎತ್ತಿಕೊಂಡು 5 ನಿಮಿಷ ಮಾತಾಡ್ತೇನೆ. 5 ಹೋಗಿ 15 ಆದರೆ ಕ್ಷಮಿಸಿ. ಯಾಕೆ ಅಂತ ಹೇಳಿದರೆ, ಆಗ ML ಸಾಮಗರು ಒಂದು ಪ್ರಧಾನ ವಿಷಯ ಹೇಳಿದ್ದಾರೆ, ಯಕ್ಷ ಶಿಕ್ಷಣ ಅಂತ. ಅದನ್ನೇ ನಾನು ಸುಮಾರು ವಿಷಯನ್ನೆಲ್ಲ ಬೆಳಗಿನಿಂದ ಯೋಚನೆ ಮಾಡ್ತಾ ಇದ್ದೆ, ಅದನ್ನೆಲ್ಲ ಕೈ ಬಿಟ್ಟು ಈಗ ಯಕ್ಷ ಶಿಕ್ಷಣ ಅಂತೇಳೋ ಒಂದೇ ಟೈಟಲ್ನಲ್ಲಿ ಮಾತಾಡ್ತೇನೆ. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಕಲೆ ಅಂತಲ್ಲ, ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಬೇಕಾದ್ರೆ ತಳಪಾಯದಿಂದಲೇ ಅವನಿಗೆ ಆ ಸಂಸ್ಕಾರ ಬರಬೇಕು ಅಂತ ನಾವು ಈಗಾಗಲೇ ಹೇಳುವಂಥ ವಿಚಾರಗಳು. ಅವನಿಗೆ ಆ ರೀತಿಯಾದಂಥ ಶಿಕ್ಷಣ ಸಿಗಬೇಕು, ಸಿಕ್ಕಿದ್ರೆ ಮಾತ್ರ ಅವ ಮುಂದೆ ಸಮಾಜದಲ್ಲಿ ಆ ರೂಟಲ್ಲಿ ಹೋಗ್ತಾನೆ ಅಂತ. ಈಗ ನಮ್ಮ ಯಕ್ಷಗಾನದಲ್ಲಿ ಆಗುತ್ತಿರೋ ದೊಡ್ಡ ಸಮಸ್ಯೆ ಇದು. ಯಕ್ಷಗಾನದ ಶಿಕ್ಷಣ ಸಿಗುವ ಜಾಗಗಳು ತುಂಬ ಇದೆ. ಗಲ್ಲಿಗೊಬ್ಬರು ಗುರುಗಳು, ಹಳ್ಳಿಗೆ 4 ಯಕ್ಷಗಾನ ಕಲಾ ಕೇಂದ್ರ ಅಥವಾ ತರಗತಿ ನಡೆಯುವ ಜಾಗಗಳು ಎಲ್ಲ ಇದೆ. ಆದರೆ ಯಾವ ರೀತಿ ಸಿಗ್ತದೆ ಎನ್ನುವಂಥದ್ದು ಮುಖ್ಯ. ಇದರಲ್ಲಿ ಸಾಮಗರು ಹೇಳಿದ ಮಾತನ್ನು ಅದಕ್ಕೆ ನಾನು ಉದ್ಧರಿಸ್ತಾ ಇದ್ದೇನೆ. ಯಾಕಂದರೆ ನಾನು ಕೂಡ ಈಗ ಒಬ್ಬ ಯಕ್ಷಗಾನವನ್ನು ಕಲಿಸುವ ಅಧ್ಯಾಪಕ ಅಂತ ಆಗಿದ್ದೇನೆ. ನನ್ನ ಗುರುಗಳ ಆಶೀರ್ವಾದ, ಹರಿನಾರಾಯಣ ಬೈಪಡಿತಾರೆ ಆಶೀರ್ವಾದದಿಂದಾಗಿ ನನ್ನ ಶಿಷ್ಯರುಗಳು ಈಗಾಗಲೇ ವೇದಿಕೆ ಏರಿದ್ದಾರೆ. ನನ್ನ ಒಬ್ಬ ಶಿಷ್ಯ ಇಲ್ಲೇ ಇದ್ದಾನೆ, ರಕ್ಷಿತ್ ಶೆಟ್ಟಿ, ಭಾಗವತಿಗೆ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ, ಕೇವಲ ಈ ಯಕ್ಷಗಾನದ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಆಗ ಸಾಮಗರು ಹೇಳಿದಾಗ ನಾಟ್ಯವನ್ನೇ ಕಲಿಸಿದ್ರು, ನಾಟ್ಯ ಕಲಿಸುವವರು ನಾಟ್ಯವನ್ನೇ ಕಲಿಸಿದ್ರು, ಭಾಗವತಿಗೆ ಕಲಿಸುವವರು ರಾಗವನ್ನೇ ಕಲಿಸಿದ್ರು. ಇವತ್ತು ಸಾಮರಾಗ, ನಾಳೆ ರೀತಿಗಳು, ಇದನ್ನೇ ಕಲಿಸುವುದು, ಉಳಿದದ್ದನ್ನು ಕಲಿಸುವುದೇ ಇಲ್ಲ. ನನ್ನಲ್ಲಿಗೆ ಈಗ ಕಲೀಲಿಕ್ಕೆ ಬರುವ, ನಾನು ಹೆಸರು ದಯಮಾಡಿ ಈ ವೇದಿಕೆಯಲ್ಲಿ ಹೇಳುವುದಿಲ್ಲ, ಅದು ಮೊನ್ನೆ ಅಶೋಕ್ ಭಟ್ರದ್ದಾದಾಗೆ ವೈರಲ್ ಆಗಿ ಆಮೇಲೆ ನನ್ನ ಮೇಲೆ ಅಟ್ಯಾಕ್ ಆದರೆ ಅವರಷ್ಟು ಗಟ್ಟಿ ನಾನಿಲ್ಲ ಸಹಿಸಲಿಕ್ಕೆ. ಯಾಕಂತ ಹೇಳಿದರೆ, ವಜ್ರ ಕಂಬಕ್ಕೆ ಎಷ್ಟು ಹೊಡೆದ್ರು ಏನಾಗೋದಿಲ್ಲ, ಅವರು ವಜ್ರ ಕಂಬದಾಗಿರೋರು, ನಾವೆಲ್ಲ ಆ ಸಾಮರ್ಥ್ಯ ಅಂತಾರಲ್ಲ, ನಾವು ದಾಕ್ಷಿಣ್ಯ ಮತ್ತು ಎಲ್ಲ ಇರೋರು. ಹಾಗಾಗಿ ನನ್ನ ಅನುಭವವನ್ನು ಹೇಳ್ತಾ ಇದ್ದೇನೆ. ಈಗ ನನ್ನಲ್ಲಿಗೆ ಕಲೀಲಿಕ್ಕೆ ಕೆಲವರು ಬರ್ತಾರೆ. ಈಗ 1 ವಾರದ ಹಿಂದೆ ಒಬ್ಬ ಬಂದಿದ್ದಾನೆ ಭಾಗವತಿಗೆ ಕಲೀಲಿಕ್ಕೆ ಅಂತ. ಅವ 2 ತಿಂಗಳಿಂದ ಫೋನ್ ಮಾಡ್ತಾನೆ, ಗುರುಗಳೇ ನಿಮ್ಮಲ್ಲಿ ಬರ್ತೇನೆ, ನೀವು ಚೆಂಡೆ ಮೊದಲೇವರು ಅಂತ ಮಾತ್ರ ಗೊತ್ತಿತ್ತು, ನೀವು ಭಾಗವತಿಗೆ ಕಲಿಸ್ತೀರಂತೆ, ನಿಮ್ಮ ಶಿಷ್ಯಂದಿರೆಲ್ಲ ಈಗ ತಯಾರಾಗಿದ್ದಾರೆ, ಗೊತ್ತೇ ಇಲ್ಲ, ಬರಬೇಕಾ ಅಂತ. ನಾವು ಬರಬೇಕಂತ ಕೇಳಿದವ್ರ ಹತ್ರ ಎಲ್ಲ A to Z ಕೇಳ್ತೇವೆ. ಕೇಳಲಿಕ್ಕೆ ಹೋದರೆ ಕಳೆದ ವರ್ಷ ಕಟೀಲ್ ಮೇಳದಲ್ಲಿ ಅವ ತುಂಬ ಸಲ ಸಂಗೀತಗಾರನಾಗಿ ಅವ, ಅಂದರೆ ಈ ಸಂಗೀತಗಾರಗಳು ರಜೆ ಇರುವಾಗ ಅವ ಹೋಗಿ ಅವನನ್ನು ಕರೀತಾರೆ, ಭಾಗವತಿಗೆ ಮಾಡಿದ್ದಾನೆ. ಪುಣ್ಯಾತ್ಮನಿಗೆ ಫಂಡಮೆಂಟಲ್ ಪಾಠವೇ ಆಗಲಿಲ್ಲ. ನಿನಗೆ ಯಾರು ಕಲಿಸಿದ್ದು? ಶ್ರೇಷ್ಠ, ಈಗಿನೊಬ್ಬರು ಶ್ರೇಷ್ಠ ಭಾಗವತ್ರಿ. ಅಂದರೆ ಜನಗಳು ಹೇಗೆ ತಿಳಿತಾರೆ ಅಂತ ಹೇಳಿದರೆ, ವೇದಿಕೆಯಲ್ಲಿ ಒಳ್ಳೆ ಒಬ್ಬ ಪರ್ಫಾರ್ಮೆನ್ಸ್ ಮಾಡಿದರೆ ಇವ ಸೂಪರ್ ಕಲಿಸುವ ಅಂತ ಎನಿಸ್ತಾರೆ. ಒಬ್ಬ ಒಳ್ಳೆ ದಿಗಿಣ ಹಾಕ್ತಾನೆ, ಒಬ್ಬ ಒಳ್ಳೆ ಅರ್ಥ ಹೇಳ್ತಾನೆ, ಇವನ ಹತ್ರ ಕಲಿತರೆ ನಾನು ಕೂಡ ಹಾಗೆ ಆಗ್ಬೋದು. ನಿಜವಾಗಿ ಅವರಿಗೆ ಹೇಳಿಕೊಡ್ಲಿಕ್ಕೆ ಗೊತ್ತಿರ್ತಿಲ್ಲ, ಇದು ಯಥಾರ್ಥ. ಈಗ ಎಷ್ಟೋ ಜನ ನೋಡಿ, ಈಗ ಇರುವಂಥ ಒಳ್ಳೊಳ್ಳೆ ಭಾಗವತರುಗಳು ಯಾವುದೇ ಭಾಗವತರುಗಳ ಶಿಷ್ಯರಲ್ಲ, ಇದು ಒಪ್ಪಿಕೊಳ್ಳಬೇಕಾದ ಸತ್ಯ. ದೊಡ್ಡ ದೊಡ್ಡ ಭಾಗವತರುಗಳು, ಮೊದಲನವರು ನಿಡ್ಲೆ ನರಸಿಂಹ ಭಟ್ರು, ಮಾಂಬಾಡಿ, ಇವರೆಲ್ಲ ಚೆಂಡೆ ಮೊದಲೇ ವಾದಕರು, ಅವರ ಕೈಯಿಂದ ಕಲಿತು ದೊಡ್ಡ ಹೆಸರುವಾಸಿ ಭಾಗವತರುಗಳಾದವರು. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವವನಿಗೆ ಸರಿಯಾಗಿ ಹೇಳಿಕೊಡ್ಲಿಕ್ಕೆ ಗೊತ್ತಿರೋದಿಲ್ಲ. ನಾವು ಅದನ್ನು ಮೊದಲು ತಿಳ್ಕೊಳ್ಬೇಕು. ಈ ನನ್ನಲ್ಲಿ ಕಲೀಲಿಕ್ಕೆ ಬಂದವ್ರ ಹತ್ರ ಕೇಳಿದೆ, ನೀನು ನನಗೆ ಇದು ನೆನೆ ಇರೋ ಜನರೆಲ್ಲ ಗುಣಯುತನ, ಅಲ್ಲಿಂದಲೇ ಪಾಠ ಅಂತ ಹೇಳಿದ್ರು. ನೋಡಿ, ಇದು ಸಮಸ್ಯೆ. ಅವರು ವಕೀಲರು. ನಾನು ಕೇಳಿದೆ, ನೀವು ಇದು ಹೇಗಾಯಿತು ವಕೀಲರೇ ಅಂದರೆ, ಮೊದಲು ನಿಮ್ಮ ಹತ್ರ ಹೋಗಿ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ಹೇಳೋದು, ಅದೆಲ್ಲ ಆದಮೇಲೆ ನಿಮ್ಮನ್ನು LLB ಕಾಲೇಜಿಗೆ ಕಳಿಸಿದ್ದು, ಹೇಗಾಗ್ಬೋದು ಅಂತ ಹೇಳಿದೆ. ಅವರಿಗೆ ಆಶ್ಚರ್ಯ, ಇದು ಹೀಗುಂಟ.
ಗಜಮುಖದ ಹೊಗೆ ಗಣಪಗೆ ತಕಿಟದ ಕದಿಮಿಂದ ಆರಂಭ ಆಗಬೇಕು. ನೀವು ನೆನೆ ಇರೋ ಜನರೆಲ್ಲ ಯಾಕೆ ನಿಮಗೆ ಮೊದಲು? ಮತ್ತು ನಮಗೆ ಪ್ರಸಂಗದ ಬಗ್ಗೆ ಹೇಳಿಕೊಟ್ಟಿದ್ದಾರೆ, ಅದು ಯಾಕೆ ಮೊದಲು? ನಾವು ಫೌಂಡೇಶನನ್ನೇ ಕಟ್ಟಿಕೊಳ್ಳದೆ ಒಳ್ಳೆ POP, 2 ಡಬ್ಬಲ್ ಮಾಳಿಗೆ, 4 ಕಲರ್ನ ಪೈಂಟ್ ಏನು ಮಾಡಿ ಏನು ಪ್ರಯೋಜನ ಹೇಳಿ? ಹಾಗಾಗಿ ಯಕ್ಷ ಶಿಕ್ಷಣ ಎಂಬುದೇ ಪ್ರಧಾನ. ಆಗ ಇವರು ML ಸಾಮುಗರು ಹೇಳುವಾಗ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ಇನ್ನೊಂದು, ಯಕ್ಷ ಶಿಕ್ಷಣವನ್ನು ಕೊಡುವಾಗ ಇದನ್ನು ಹೇಳಿಕೊಡ್ಬೇಕು. ಯಾವುದು ಈಗ ಎಲ್ಲ ಸಂಘಟಕರ ಸಂಕಟ ಉಂಟಲ್ಲ, ಅಶೋಕ್ ಭಟ್ರಾದಿಯಾಗಿ ಅಮ್ಮುಂಜೆ, ನಾನು ಕೂಡ 99 ಸಂಘಟಕರ ಸಂಕಟ ಏನಂದರೆ ಕಲಾವಿದರು ಕೈ ಕೊಡ್ತಾರೆ, ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಒಪ್ಪಿ ಕೈ ಕೊಡ್ತಾರೆ, ಸಮಯಕ್ಕೆ ಬರೋದಿಲ್ಲ. ಇದಕ್ಕೆ ಈ ಪಾಠ ಮಾಡುವ ಗುರುಗಳಿಂದೇ ಪಾಠ ಆಗಬೇಕು. ಆದರೆ ಕೆಲವು ಕೇಳಿರು, ಪಾಠ ಆದರೆ ಮತ್ತೆ ಅವ ದೊಡ್ಡ ಕಲಾವಿದ ಆದಮೇಲೆ ಮತ್ತೆ ಕೈ ಕೊಡೋದಿಲ್ಲ ಇರ್ಬೋದು. ಆಗ ಅಶೋಕ್ ಭಟ್ರು ಹೇಳಿದ್ದಾರೆ, ಪೂಜ್ಯ ಕಾವಂದರು 50 ಜನರ ಮಧ್ಯವರ್ಜನ ಶಿಬಿರ ಮಾಡಿದರೆ 40 ಜನ ಬೇಕಾದ್ರೆ ಪುನಃ ಶುರು ಮಾಡಲಿ, 1 ತಿಂಗಳಾಗುವ, ಅದರಲ್ಲಿ ಒಬ್ಬಾದರೂ ಆಗಿದಾನಲ್ಲ. ಹಾಗಾಗಿ ಯಾಕೆ ಅಂತ ಹೇಳಿದರೆ, ನಮ್ಮ ಗುರುಗಳು ಹರಿನಾರಾಯಣ ಬೈಪಾಡ್ತಾಯರು ಸಮಯಕ್ಕೆ ಅತ್ಯಂತ ಮೌಲ್ಯವನ್ನು ಕೊಟ್ಟು, ಅಶೋಕಣ್ಣನಿಗೆ ಗೊತ್ತುಂಟು, ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ಲೀಲಮ್ಮ ಮತ್ತವರು ಅರ್ಧನಾರೀಶ್ವರರಾಗಿದ್ದು ಕಲಿಸಿದವರು. ಶಿಸ್ತು, ಅವರು ಬರೀ ಚೆಂಡೆಮದ್ದಲೆ ಕಲಿಸಿದಲ್ಲ, ಭಾಗವತಿ ಕಲಿಸಿದಲ್ಲ. ಹಾಗಾಗಿ ಸಮಯಕ್ಕೆ 1 ಗಂಟೆ ಮುಂಚಿತವಾಗಿ ಹೋಗಬೇಕು, ತುಂಬ ಶಿಸ್ತು ಕಲಿಸಿದ್ದಾರೆ. ಈಗ ನಾನು ಪಾಠ ಮಾಡುವಾಗಲೂ ಹಾಗೆ, ಇಲ್ಲಿ ನನ್ನ ಶಿಷ್ಯ ರಕ್ಷಿತಿದ್ದಾನೆ. ಈಗ ಇವತ್ತು 7:30 ಗಂಟೆಗೆ ನೀನು ಪಾಂಗಲ್ಪಾಡಿಗೆ ಬರಬೇಕು, ಇಲ್ಲಿಗೆ ಬರೋದಾದ್ರೆ ಹೇಳಿದ್ದೇನೆ. ನಾನು 7:30 ಅಂದರೆ 7:30 ಆಯಿತು, 7:29 ಬೇಕಿದೆ, 7:25 ನಾನು ಬಂದು ಕಾರ್ ನಿಲ್ಲಿಸುವಾಗ ಆಚೆಯಿಂದ ಬರ್ತಾ ಇದ್ದಾನೆ. ಮೊನ್ನೆ ದಿವಾಕರದಾಸರು 2 ಸಲ ಹೇಳಿದರು, ಕೊಂಕಣಾಜಿಯವರ ಶಿಷ್ಯರನ್ನೊಂದು ಕಾರ್ಯಕ್ರಮಕ್ಕೆ ಹೇಳಿದರು, ಧೈರ್ಯ ಮಾರ್ಯಾರೆ. ಏನು ಅಂತ ಬೇರೆಯವ್ರ ಹತ್ರ ಹೇಳಿದ್ದು. ಮೊನ್ನೆ ಒಂದು ದಿನ ಅವರಲ್ಲಿಗೆ ಹೋಗಬೇಕಾದ ಅವಾಗಲೂ ಪುನಃ ಹೇಳಿದರು, ಏನು ಅಂತ ದಾಲಪೋಡಿಗೆ ಜಗ್ಲು ಟೈಮಿಗೆ ಬರ್ಪೇರು. ನಾನು ಬರೇ ಯಕ್ಷಗಾನದ ತಗಿಡದ ಕದಿಮಿ, ಗಜಮುಖದ ಹೊಗೆ, ದಿಂಗಿಡ ಕಿಡತಕ್ಕ ಮಾತ್ರ ಅಲ್ಲ, ಇದನ್ನು ಕೂಡ ಹೇಳಿಕೊಡ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಗುರುಗಳ ಪಾಠ ಇದು, ಸಮಯಕ್ಕೆ ಸರಿಯಾಗಿ ಬರಬೇಕು. ಒಬ್ಬ ಶಿಷ್ಯನಿಗೆ ವೇಣೂರು ದೇವಸ್ಥಾನದಲ್ಲಿ ಸರಿ ಬೈದಿದೆ, ಇವತ್ತು ಯಾವತ್ತೂ ತಡ ಮಾಡಿ ಹೋಗುವುದಿಲ್ಲ. ಯಾಕಂದರೆ ಸಮಯ ಮುಖ್ಯ. ಯಾಕಂದರೆ ಸಂಘಟಕರು ನಮ್ಮ ಈ 25 ಸಲ ಫೋನ್ ಮಾಡುವುದಾ? ಇದನ್ನು ನಾನು ಧೈರ್ಯವಾಗಿ ಯಾಕೆ ಹೇಳ್ತೇನೆ ಅಂದರೆ, 1990ನೇ ಇಸವಿಯಲ್ಲಿ ನಾನು ಯಕ್ಷಗಾನಕ್ಕೆ ಅಭ್ಯಾಸ ಮಾಡಲಿಕ್ಕೆ ಆರಂಭಿಸಿದವ. ನಾಟ್ಯವನ್ನು 5-6 ವರ್ಷಗಳ ಕಾಲ ಸಬ್ಬಣಗೋಡಿ ರಾಮಭಟ್ರಲ್ಲಿ ಕಲಿತು ಹವ್ಯಾಸಿ ವೇಷಧಾರಿಯಾಗಿ ಇದ್ದವ. ಹವ್ಯಾಸಿ ವೇಷಕ್ಕೆ ಹೋಗುವಾಗಲೂ ತಡ ಮಾಡಿ ಹೋಗಲಿಲ್ಲ. 97ನೇ ಇಸವಿಯಿಂದ ಹರಿನಾರಾಯಣ ಬೈಪಾಡ್ತಾ ಇರಲಿ ಧರ್ಮಸ್ಥಳ ಕೇಂದ್ರದಲ್ಲಿ ಹಿಮ್ಮೇಳವನ್ನು ಕಲಿತು ವೃತ್ತಿ ಕಲಾವಿದನಾಗಿ ಜೀವನ ಆರಂಭಿಸಿದ ಮೇಲೆ ಇವತ್ತಿನವರೆಗೂ ಒಂದೇ ಒಂದು, ಅದು ಅಮ್ಮಂಜಿಯವರಿಗೆ ಗೊತ್ತುಂಟು, ಬೇರೆ ಕಲಾವಿದರು ಕೈ ಕೊಟ್ಟದ್ದಕ್ಕೆ ನಾನು ಹೋಗಿದ್ದೇನೆ. ಅವರ ಕಾರ್ಯಕ್ರಮಕ್ಕೆ ಅವತ್ತು ಬೆಳಿಗ್ಗೆ ಒಬ್ಬರು ತಪ್ಪಿಸಿ ನನಗೆ ಕಾಲ್ ಮಾಡಿ ಹೋಗಿದ್ದೇನೆ. ಆದರೆ ನಾನು ತಪ್ಪಿ ಇನ್ನೊಬ್ಬ ಕಾರ್ಯಕ್ರಮಕ್ಕೆ ಇವತ್ತಿನವರೆಗೂ ಬರಲಿಲ್ಲ. ಈ ವಿಶ್ವಾಸ ಇರೋ ಕಾರಣ ಇವತ್ತು ವೇದಿಕೆಯಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಇದಕ್ಕೆ ಕಾರಣ ನಮ್ಮ ಗುರುಗಳ ಪಾಠ. ಎಲ್ಲರೂ ಆ ಪಾಠವನ್ನು ಅನುಸರಿಸ್ತಾರ ಬಿಡ್ತಾರ ಬೇರೆ ವಿಷಯ. ಆದರೆ ಅಶೋಕಣ್ಣ ಹೇಳಿದ ಕಾವಂದರ ಯೋಚನೆ ಏನು, ಒಬ್ಬ ಬದಲಾದರೆ ಸಾಕು. ಒಬ್ಬ ಬದಲಾದರೂ ಮುಂದಿನ ಜೀವನದಲ್ಲಿ ಈ ಯಕ್ಷಗಾನ ಇವತ್ತಿಂದ ನಾಳೆಗೇನು ಮುಗಿಯುವುದಿಲ್ಲಲ್ಲ, ನಾವು ಹೋದರೂ ಇರ್ತದೆ, ಹಿಂದಿನವರು ಶೇಣಿ ಸಾಮಗ್ರು ಹೋದರೂ ಈಗ ಇದೆ. ಹಾಗಾಗಿ ನಿರಂತರ ಇನ್ನು ಮುಂದೆ ಏನಾಗಬೇಕು, ಅದು ಶಿಕ್ಷಣದಿಂದಲೇ ಸರಿಯಾದರೆ ಎಲ್ಲವೂ ಸರಿಯಾಗ್ತದೆ. ನಾವು ಅವ ಕೈ ಕೊಟ್ಟ, ಅವ ಹಣ ಕಡಿಮೆ ಆಯಿತು ಅಂತ ಎದುರಲ್ಲೇ ಕವರ್ ಬಿಸಾಡಿದ, ಯಾವುದು ಅಗತ್ಯ ಇಲ್ಲ. ಹಿಂದೆ ಆದದ್ದನ್ನು ನಾವಿನ್ನು ಹೇಳಿ ಏನು ಪ್ರಯೋಜನ ಇಲ್ಲ. ಇನ್ನು ಮುಂದೆ ಆಗಬೇಕಾದ್ದೇನು, ಸರಿಯಾದ ಶಿಕ್ಷಣ. ಕಲೀಲಿಕ್ಕೆ ಹೋಗುವವರು ಅಂಥ ಗುರುಗಳನ್ನೇ ಆಯ್ಕೆ ಮಾಡಿ. ಅಂದರೆ ನನ್ನಲ್ಲಿಗೆ ಬನ್ನಿ ಅಂತ ನಾನು ಹೇಳ್ತೇನೆ ಅಂತ ದಯಮಾಡಿ ಭಾವಿಸ್ಬೇಡಿ. ಇನ್ನೂ ಒಂದಿದೆ, ಕ್ಲಾಸು ಸಿಗ್ತದೆ ಅಂತ ತಾರಮಾರ ಒಪ್ಪಿಕೊಳ್ಳುವುದು ಈ ಗುರುಗಳು. ಹೌದು, ನಾನು ಇಡೀ ವಾರದಲ್ಲಿ 2 ತರಗತಿ ಮಾಡುದು, ಆದಿತ್ಯವಾರ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮೇಲೆ. ನನಗೆ ದಿನಕ್ಕೆ 10 ಕಾಲ್ ಬರ್ತದೆ, ಎಂಕ್ಲನವರೊಂದು ಕ್ಲಾಸ್ ಹೋಗುದಿಲ್ಲ ನಾನು. ಯಾಕೆ ತಲೆ ಮುಟ್ಟಿಸ್ಲಿಕ್ಕೆ ಆಗದಿದ್ರೆ ನಾವು ಯಾಕೆ ಹೋಗ್ಬೇಕು? ನಮಗೆ ಹಣ ಸಿಗ್ತದೆ ಅಂತ ಹೋಗ್ಬೇಕಾ? ಎಷ್ಟೋ ಜನ ಗುರುಗಳಿದ್ದಾರೆ, ಅದು ಹೇಳಿಕೊಳ್ಳುವುದೇ ಒಂದು ಹೆಗ್ಗಳಿಕೆ. ಬೆಳಿಗ್ಗೆ ಕುಳಯಲ್ಲಿ ಕ್ಲಾಸು, ಸಂಜೆ ಸುರತ್ಕಲ್ ಕ್ಲಾಸು, ದಿನಕ್ಕೆ 5 ಕ್ಲಾಸು. ಏನು ಪ್ರಯೋಜನ ಉಂಟು? ಯಾರನ್ನು ನೀವು ತಿತ್ತೀರಿ ಹಾಗೆ ಕ್ಲಾಸ್ ಮಾಡಿದರೆ? ಸಾಧ್ಯವೇ ಇಲ್ಲ. ನಮಗೆ ಹಣ ಮಾಡ್ಬೋದು. ಇದಕ್ಕೆ ಕಾರಣ ನೋಡಿ, ನೀವು ಇಲ್ಲಿ ಭರತನಾಟ್ಯದವರಿದ್ದಾರೆ, ಸಂಗೀತದವರಿದ್ದರೆ ಕೇಳಿ, ಅಲ್ಲಿ ಆ ಥರ ಮಾಡ್ತಾರೆ ಅವರು. ಸರಿಯಾಗಿ ಅವನನ್ನು ಒಂದು ಹಂತದ ಪಾಠ ಆಗದೆ ರಂಗಕ್ಕೆ ಹತ್ತಿಸುವುದೇ ಇಲ್ಲ. ನಾನು ಅದನ್ನೇ ಮಾಡಿದ್ದೇನೆ 3 ವರ್ಷಗಳ ಕಾಲ ಭಾಗವತಿಗೆ ಕಲಿಸಿ ನೋಡಿ. ಮೊನ್ನೆ ರಂಗಪ್ರವೇಶ ಮಾಡಿದವ ಇಲ್ಲಿದ್ದಾನೆ ನನ್ನ ಶಿಷ್ಯ. ಈಗ ಅವ ಸಂಗೀತಕ್ಕೆ ಇದಕ್ಕೆ 4 ಪದ್ಯ ಹೇಳಲಿಕ್ಕೆ ಹೋಗ್ಲಿಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದಾನೆ. ಅದರ ಮೊದಲು ಹತ್ತಿಸಬೇಕು ಅಂತ ನಾನು ಹೋಗು ಅಂತ ಹೇಳ್ತೇನೆ. ಯಾವ ದಾಕ್ಷಿ? ಯಾಕೆ ಯಕ್ಷಗಾನವನ್ನು ನಾವು ಯಾಕೆ ಹಾಳು ಮಾಡಬೇಕು? ನನಗೆ ಹಣ ಸಿಗ್ತದೆ ಅಂತೇಳಿ. ಹಾಗಾಗಿ ಎಲ್ಲಿ ನಾವು ಅವಸರ ಮಾಡ್ತೇವೆ
ಆಗ ಅಶೋಕಣ್ಣ ಹೇಳಿದ್ದಾರೆ ತುಂಬ ಜನ ಒಂದು ಪರ್ಫಾರ್ಮೆನ್ಸನ್ನು ಒಂದು ವಿಡಿಯೋ ನೋಡುದು, ಸೂಪರ್, ಏನು ಹಾರಿದಾನೆ, ಏನು ಅರ್ಥ, ಒಂದು ರಾಗ ಹೇಳಿದ ಒಬ್ಬ ಭಾಗವತ, ಏನೊಂದು ಭಾಗವತ ಅಲ್ಲ ನಿಜವಾಗಿ, ಭಾಗವತ ಅಂತ ಹೇಳೋ ಶಬ್ದಕ್ಕೆ ಬೇರೆಲ್ಲ ಉಂಟು, ಹಾಡುಗಾರ ಒಬ್ಬ ಹೇಳಿದ, ಅದನ್ನೇ ವೈರಲ್ ಮಾಡಿ ಈ ಕರೆಯುವವರಿಗೆ ಗೊತ್ತಿಲ್ಲ, ಅದನ್ನು ನೋಡಿ ಇವ ದೊಡ್ಡ ಭಾಗವತ ನಮ್ಮ ಕಾರ್ಯಕ್ರಮಕ್ಕೆ ಕರೆಯುವಂತ, ಅವನಿಗೆ ಮತ್ತೆ ಪುರುಸೊತ್ತೇ ಇಲ್ಲ, ಕೇಳಲಿಕ್ಕೆ ಹೋದರೆ ಅವನಿಗೆ ಪದ್ಯದ ಅರ್ಥವೇ ಗೊತ್ತಿಲ್ಲ. ಯಾಕಂದರೆ ಇದು ನಾವು ಹಿಮ್ಮೇಳದವರಾಗಿ ಅನುಭವಿಸ್ತಾ ಇರ್ತೇವೆ. ಈಗ ಹೊಸ ಹೊಸ ಹಾಡುಗಾರರೊಟ್ಟಿಗೆ ನಾವು ಹೋಗುವಾಗ ಅರ್ಥಧಾರಿಗಳು ಮುಂದಿನ ಪದ್ಯ ಎತ್ತುಗಡೆ ಮಾಡುವಾಗ ಇವರು ಹೀಗೆ ಮಾಡ್ತಾ ಇದ್ದಾರೆ, ಅಂದರೆ ಸಿಕ್ಕುವುದಿಲ್ಲ ಪದ್ಯ. ಮತ್ತು ನಾವು ಹೇಳಬೇಕು ಅಲ್ಲಿ ಉಂಟು ಅಂತ, ಕೋಲಲ್ಲಿ ಎಷ್ಟೋ ಸಲ ನಾನು ಈಗ ಅಥವಾ ಬಾಯಲ್ಲಿ ನಮಗೆ ಬಾಯಿ ಪಾಠ ಬರ್ತದೆ ತೆಗಿ ಅಂತ. ಹೌದು, ಇದು ಅವಸ್ಥೆ. ಅಂದರೆ ಅವರ ತಲೆಯಲ್ಲಿ ಅವರು ವೈರಲ್ ಆಗಿ ಅವರು ದೊಡ್ಡ ಭಾಗವತ, ಎಲ್ಲ ಕಡೆ ಅವರನ್ನೇ ದುಬೈಗೆ ಕರೀತಾರೆ, ನಮ್ಮನ್ನು ನಮ್ಮ ಊರಲ್ಲೇ ಕರೆಯುವುದಿಲ್ಲ ಅಲ್ಲ, ಹೇಳಿದ್ದು ಮಾತಿಗೆ. ಈ ವೈರಲ್ ಆದವರನ್ನು ಎಲ್ಲ ಕಡೆ ಕರೀತಾರೆ. ಹಾಗಾಗಿ ನಾನು ಹೇಳೋದು, ಇದಕ್ಕೆ ತಿದ್ದುಪಡಿ ಆಗಬೇಕಾ, ಸಂಘಟಕನ ಸಂಕಟ ಸರಿಯಾಗಬೇಕಾ, ಶಿಕ್ಷಣ ಮೂಲದಿಂದಲೇ ಸರಿಯಾಗಬೇಕು. ಯಾರು ಕಲಿಸ್ಲಿಕ್ಕೆ ಇದ್ದೀರಿ ಅಂಥ ಗುರುಗಳಿಗೂ, ನಾನು ದೊಡ್ಡ ಗುರು ಏನೂ ಅಲ್ಲ, ಆದರೆ ದೊಡ್ಡ ಗುರುಗಳ ಶಿಷ್ಯ ಅಂತ ಒಂದು ಹೆಮ್ಮೆ ಉಂಟು. ಹಾಗಾಗಿ ಎಲ್ಲೆಲ್ಲ ನೀವು ಈಗ ಆನ್ಲೈನ್ ಕ್ಲಾಸ್ ಅಂತ ಹೇಳಿದರೆ ದೇವರದು ಪರಬ್ರಹ್ಮ ಆಗಿ ಹೋಗಿದೆ. ನನ್ನ ಹತ್ರ ಕೇಳ್ತಾರೆ, ನೀವು ಆನ್ಲೈನ್ ಕ್ಲಾಸ್ ಮಾಡುವುದೇ ಇಲ್ಲ. ನನ್ನ ಎದುರು ಬಂದು ಕೂತ್ಕೊಳ್ಳಿ, ತಿದ್ದುಪಡಿ ಹೇಗೆ ಮಾಡ್ತೀರಿ ನೀವು ಆನ್ಲೈನ್ ಕ್ಲಾಸಲ್ಲಿ ಮಾಡಿದರೆ? ನಾವು ಮದ್ದಳೆ ಇಟ್ಟಿಗೆ ಬಾಳಿಸುವಾಗ ಇವ ಬೆಂಗಳೂರಲ್ಲಿ ಪೆರ್ಲದಲ್ಲಿ ಕೂತ್ಕೊಳ್ಳಿ, ಮದ್ದಳೆ ಉಲ್ಟದಲ್ಲಿ ಕಾಣ್ತದೆ. ಯಾವ ಬೆರಳು ಮದ್ದಳೆ ಯಾವ ಜಾಗಕ್ಕೆ ತಾಗಿದರೆ ಯಾವ ಅಕ್ಷರ ಅಂತ ಉಂಟು. ಸ್ವಲ್ಪ ಒಂದು ನೂಲಿನಷ್ಟು ಆಚೆ ಈಚೆ ಆದರೆ ಅದು ತಾಮ್ ಹೋಗಿ ತೋಮಾಗ್ತದೆ, ತೋಮ್ ಬೇರೆ ತಾಮ್ ಬೇರೆ. ಹಾಗಾಗಿ ಆನ್ಲೈನ್ ಕ್ಲಾಸ್ ಇದಕ್ಕೆ ಯಾರಿಗೆ ಆಗ್ಬೋದು? ಒಂದು ಹಂತದ ವಿದ್ಯಾರ್ಥಿ ಆಗಿ ಬೇಸಿಕ್ ಪಾಠ ಆದವನಿಗೆ ಅದು. ಈಗ ಭರತನಾಟ್ಯದವರಿಗೆ ಗೊತ್ತಿರ್ಬೋದು, ಶುರುವಿಂದ ಕಲಿಯೋನಿಗೆ ಆನ್ಲೈನ್ ಕೊಟ್ಟರೆ ಎಂಥದ್ದು, ಅವನಿಗೆ ಬಲ ಯಾವುದು ಎಡ ಯಾರದು ನಾವು ಹೇಳಬೇಕಲ್ಲ. ಹಾಗಾಗಿ ಒಂದು ಹಂತದ ಪಾಠ ಆದವರಿಗೆ ಆನ್ಲೈನ್ ಮಾಡಿ, ಆರಂಭದಿಂದ ಕಲಿತು ಏನು ಎಡ್ಡೊಡೆಸು ನಮ್ಮ ಆನ್ಲೈನ್ಗೆ ಸೇರಿ ಅದು ಎಲ್ಲ ಫೀಸ್ ಸಿಕ್ಕಾಪಟ್ಟೆ ಬರ್ತದೆ. ಸೇರಿದರೆ ಕೊನೆಗೆ ಆಗುದೇನು? ನನ್ನ ಹತ್ರವೇ ಬಂದಿದ್ದಾರೆ, ಸರ್ ಎಂಕುಲು ಮದ್ದಳೆ ಪುರ ದೆತ್ತೊಂದು ಆನ್ಲೈನ್ ಕ್ಲಾಸ್ ಎಂಕ್ಲೆಗ ಅರ್ಥನೇ ಜೀರ್ಣ ಇಲ್ಲಡೆ ಬರೋಡ. ಕೊನೆಗೆ ಅಂಥವರಿಗೂ ನಾನೀಗ ಕೆಲವರಿಗೆ ಪಾಠ ಮಾಡ್ತಾ ಇದ್ದೇನೆ, ಮನೆಗೆ ಬರ್ತಾರೆ ನಮ್ಮ ಸಮಯ ಕೇಳಿಕೊಂಡು. ಹಾಗಾಗಿ ಕಲಿಸುವ ಗುರುಗಳಿಗೂ ನನ್ನ ಕಿವಿ ಮಾತು, ಬರೇ ಭಾಗವತಿಗೆಯವರು ರಾಗ ಕಲಿಸಬೇಡಿ, ನಾಟ್ಯ ಕಲಿಸುವವರು ನಾಟ್ಯ ಕಲಿಸಬೇಡಿ, ಚೆಂಡೆ ಮೊದಲೆಯವರು ಬರೇ ಚೆಂಡೆ ಇದು ಕಲಿಸಬೇಡಿ, ಜೊತೆಗೆ ಇದನ್ನು ಕಲಿಸಿ, ಶಿಸ್ತಿನ ಪಾಠವನ್ನು ಕಲಿಸಿ, ಕಲಿಯುವವರು ಕಲಿತುಕೊಳ್ಳಿ. ಸಮಯ ಪಾಲನೆ ಮತ್ತು ಒಂದು ಬದ್ಧತೆ, ಕಲಾಬದ್ಧತೆ. ಒಂದು ಕಾರ್ಯಕ್ರಮ ವರ್ಷದಲ್ಲಿ ಕೊಟ್ಟರೆ ಏನಾಯಿತು? ಅಲ್ಲಿ ನೋಡಲಿಕ್ಕೆ ಬಂದವರು 1000 ಜನ ಇರುವುದಿಲ್ಲ, ಅವರಿಗೆ ನಾವು ಅನ್ಯಾಯ ಮಾಡಬೇಕಾ? ಆಗ ಹೇಳಿದಂಥ ನನ್ನ ಸಂಯೋಜನೆಯಲ್ಲಿ ಪುಂಜಲಗಟ್ಟೆಯಲ್ಲಿ ಸ್ವಾತಂತ್ರ್ಯ ದಿನದ ಇದು 9:00 ಸ್ಟಾರ್ಟ್ ಆಗಲೇಬೇಕು. ಭೀಷ್ಮವಿಜಯ ಅಂಬೆ ಮಾಡುವವರಿಗೆ ಎಲ್ಲರಿಗೆ ಹೇಳಿದ್ದೇನೆ, ಅಂಬೆ ಮಾಡುವವರು ಬರಲಿಲ್ಲ. ಸಂಘಟಕರು ನನ್ನ ಇದು ಮಾಡಿಸುವವರು ನನ್ನನ್ನು ಇದು ಅಡೂರು ಗಣೇಶಣ್ಣ ಮತ್ತು ನಾನು ಸುಮ್ಮನೆ ಮದ್ದಳೆ ಚೆಂಡೆ ಮೊದಲೇ ಸರಿ ಮಾಡಿದ್ದೇವೆ. ನಾನು ಅವರಿಗೆ ಸಿಗ್ನು ಮಾಡಿ ಗಣೇಶಣ್ಣನಿಗೆ ಸರಿ ಮಲ್ತಿಲ್ಲ ಮಲ್ಪಳಿಂದ, ಅಂದರೆ ಸುಲ್ತಾನ ಆಗದ ಕಾರಣ ಲೇಟ್ ಆದ್ದು ಅಂತ ಆಗಲಿ ಅಂತ. ನಿಜವಾಗಿ ನಾವು ಆ ಅರ್ಥಧಾರಿಯನ್ನು ಬದುಕಿಸ್ಲಿಕ್ಕೋಸ್ಕರ ಮಾಡಿದ್ದು, ಅಂದರೆ ಅವ ಲೇಟ್ ಆದ್ದು ಅಂತ ಗೊತ್ತಾಗೋದು ಬೇಡ ಅಂತ. ನಾನು ಚೆಂಡೆಗೆ ಹೀಗೆ ಟೈಟೆ ಮಾಡೋದು, ಕುಟ್ಟುದು, ಹೀಗೆ ಮಾಡೋದು ಶ್ರುತಿ. ಹೀಗೆ ಆಗ್ತದೆ ತುಂಬ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದರೆ, ಮೂಲ ಶಿಕ್ಷಣ ಫೌಂಡೇಶನ್ ಯಾರು ಸರಿ ಮಾಡ್ಕೊಳ್ಳೋದಿಲ್ಲ ಅದು ಮತ್ತೆ ಏನಾಗ್ತದೆ, ಆ ಬಿಲ್ಡಿಂಗ್ ಬಹುಮಾಡಿ ಕಟ್ಟಡ ಕುಸಿತ ಬೆಂಗಳೂರಲ್ಲಿ ಬಂದಾಗೆ ಆಗುದು ನಮ್ಮ ಈಗ ಆಗ್ತಾ ಇರೋದು. ಹಾಗಾಗಿ ದಯಮಾಡಿ ನನ್ನ ಮಾತು ಸ್ವಲ್ಪ ಹೆಚ್ಚಿಗೆ ಅಂತ ಅನಿಸಿದರೆ ನನ್ನನ್ನು ಕ್ಷಮಿಸಿ, ಯಕ್ಷಗಾನಂ ಗೆಲ್ಗೆ. ಈ ಗೋಷ್ಠಿಯನ್ನು ಉದ್ಘಾಟಿಸಿದ ಪ್ರೊಫೆಸರ್ ML ಸಾಮಗ ಅವರೇ, ಗೋಷ್ಠಿ ಅಧ್ಯಕ್ಷರೇ, ದಿಕ್ಸೂಚಿ ಭಾಷಣ ಮಾಡಿದಂಥ ಉಜಿರೆ ಅಶೋಕ್ ಭಟ್ರೆ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ವಿದ್ವಾಂಸರೇ, ಈಗಾಗಲೇ ತಾತ್ವಿಕವಾದ ಮತ್ತು ವಾಸ್ತವಿಕವಾದಂತಹ ನೆಲೆಗಟ್ಟಿನಲ್ಲಿ ಸಂಘಟಕ, ಕಲಾವಿದ, ಪ್ರೇಕ್ಷಕ, ಪೋಷಕ ಎನ್ನುವ ಆಯಾಮಗಳಲ್ಲಿ ವಿಚಾರಗಳು ಎಲ್ಲರಿಂದಲೂ ಪ್ರಸ್ತುತಗೊಂಡಿದೆ. ಯಕ್ಷಗಾನ ಹೇಗೆ ಬೆಳೆದು ಬಂದಿತು, ಈ ಸಂಘಟಕ ಎನ್ನುವಂತಹ ಒಂದು ಹೊಣೆಗಾರಿಕೆ ಎಲ್ಲಿಂದ ಆರಂಭ ಆಯಿತು ಎನ್ನುವುದನ್ನು ಅಶೋಕ್ ಭಟ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ದೇವಸ್ಥಾನದ ಮೂಲಕ, ಆಮೇಲೆ ದೇವಸ್ಥಾನದ ಪ್ರತಿನಿಧಿ, ಆಮೇಲೆ ಭಾಗವತ, ಆಮೇಲೆ ಇನ್ನೊಬ್ಬ ವ್ಯವಸಾಯಿ ಸಂಘಟಕರ ರೂಪದಲ್ಲಿ ಈ ಒಂದು ಹೊಣೆಗಾರಿಕೆಯನ್ನು ಹೊತ್ತವರು ಅದನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ.
ಇನ್ನು ಸವಾಲುಗಳ ಬಗ್ಗೆ ಯೋಚನೆ ಮಾಡಿದರೆ ಸವಾಲುಗಳು ಹಿಂದೆ ಇತ್ತು ಎನ್ನುವುದು ನಮಗೀಗ ಅರ್ಥ ಆಗಿದೆ. ಇಂದು ಇದೆ, ಮುಂದಕ್ಕೂ ಇರ್ತದೆ. ಈ ಸವಾಲುಗಳು ಯಾವಾಗಲೂ ಇದ್ದೇ ಇರ್ತದೆ ಅನ್ನೋದಕ್ಕೆ ಇಲ್ಲಿ ಪ್ರಸ್ತುತವಾದಂಥ ವಿಚಾರಗಳೇ ಸಾಕ್ಷಿಯಾಗಿ ನಿಲ್ತದೆ. ಮತ್ತೊಂದು ಅದಕ್ಕೆ ಸೇರಿಸಿದ್ದಾರೆ ಭವಿಷ್ಯದ ಇದಕ್ಕೆ ಪರಿಹಾರ ಏನು ಅಂತ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಿಚಾರ ಮಂಥನ ಈ ಒಂದು ಗೋಷ್ಠಿಯಲ್ಲಿ ಆದರೆ ಅದು ಮುಂದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಆದೀತು ಅಂತ ನಾನು ಬಯಸ್ತೇನೆ. ನನ್ನನ್ನು ಇಲ್ಲಿ ಸಂಘಟಕ ಅಂತ ಗುರುತಿಸಿ ಕರೆದಿದ್ದಾರೆ ಮೈಯರು. ನಾನು ಆ ಒಂದು ಪದಕ್ಕೆ ಅರ್ಹ ಅಲ್ಲ, ಯಾಕೆಂದರೆ ನಾನೊಬ್ಬ ಶಿಕ್ಷಕನಾಗಿದ್ದವ. ಆದರೆ ಯಕ್ಷಗಾನದ ಒಂದು ಆಸಕ್ತಿಯಿಂದಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡದ್ದಿದೆ. ನಮ್ಮ ತಂದೆಯವರಿರ್ಬೋದು, ನಮ್ಮ ಅಣ್ಣ ಇರ್ಬೋದು, ಈ ಒಂದು ಕಲೆಯ ಹುಚ್ಚಿನಿಂದಾಗಿ ನಾವು ಕೂಡ ಈ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಗಿಸಿಕೊಂಡವರು. ಅಶೋಕ ಭಟ್ರು ನಮ್ಮನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಉಜಿರೆಯಲ್ಲಿ ಬಳಸಿಕೊಂಡದ್ದು ನನಗೆ ನೆನಪಿಗೆ ಬರ್ತದೆ. ಅದೊಂದು ಪ್ರೇರಣೆಯಾಗಿ ನಾವು ಈ ಕ್ಷೇತ್ರದಲ್ಲಿ ಏನೋ ಒಂದು ಅರ್ಥಧಾರಿಯಾಗಿ ಮತ್ತು ಸ್ವಲ್ಪ ಮಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳ ಸಂಯೋಜನೆ, ಅದನ್ನು ನಾನು ಸಂಘಟಕ ಅಂತ ಹೇಳಲಿಕ್ಕೆ ಬಯಸುವುದಿಲ್ಲ. ಯಕ್ಷಗಾನದ ಹುಚ್ಚು ಅಂತ ಒಂದು ಪದ ಇದೆ. ಅದು ಹುಚ್ಚು ಅಂದರೆ ನಿಮಗೆ ಯಕ್ಷಗಾನದವರಿಗೆ ಗೊತ್ತಾಗ್ತದೆ. ಆ ಒಂದು ಹುಚ್ಚು ಈಗ ಸಂಘಟನೆಯ ಸವಾಲುಗಳನ್ನು ಎಷ್ಟೋ ಅನುಭವಿಸಿದವರು ಕೂಡ ನಾಳೆಯಿಂದ ಯಕ್ಷಗಾನ ಬೇಡ, ಇದರ ಸುದ್ದಿಯೇ ಬೇಡ, ರಗಳೆಯೇ ಬೇಡ ಅಂತ ಬಿಟ್ಟವರು, ಅದರಿಂದ ಇನ್ನು ಮುಂದಕ್ಕೆ ಬೇಡ ಅಂತ ಹೇಳಿದವರು ಮತ್ತೆ ಒಂದು 4 ದಿನ ಆದ ಮೇಲೆ ಪುನಃ ಅದರಲ್ಲಿಯೇ ತೊಡಗಿಸಿಕೊಳ್ತಾರೆ. ಇದು ಈ ಯಕ್ಷಗಾನದ ಹೆಚ್ಚುಗಾರಿಕೆ. ಹಾಗಾಗಿ ಈ ಸಂಘಟನೆಯ ಸವಾಲುಗಳನ್ನು ಎದುರಿಸುತ್ತಾ ಮುನ್ನಡೆಯುವುದೇ ಒಂದು ನಮ್ಮ ಹೆಜ್ಜೆಗಾರಿಕೆ ಆಗಬೇಕು, ಅಥವಾ ಒಂದು ಮುಂದಿನ ದಾರಿ ಆಗಬೇಕು. ನಾನು ಒಂದೆರಡು ವಿಚಾರಗಳನ್ನು ಯಕ್ಷಗಾನ ಸಂಘಗಳ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಪ್ರಾಯಶಃ ಅದನ್ನು ಯಾರೂ ವಿಶೇಷವಾಗಿ ಟಚ್ ಮಾಡಲಿಲ್ಲ ಅಂತ ಅದನ್ನು ಒಂದು ಆಯ್ಕೆ ಮಾಡಿಕೊಂಡೆ. ಈಗ ಅವರು ಶಿಕ್ಷಣದ ಬಗ್ಗೆ ಹೇಳಿದರು, ಯಕ್ಷ ಶಿಕ್ಷಣ. ಯಕ್ಷಗಾನ ಸಂಘಗಳು ಕೂಡ ಬಹಳಷ್ಟು ಪ್ರಾಮುಖ್ಯವಾದಂಥ ಒಂದು ಕೊಡುಗೆಯನ್ನು ಈ ಯಕ್ಷಗಾನದ ಬೆಳವಣಿಗೆಯಲ್ಲಿ ನೀಡಿದೆ. ಅದರಲ್ಲಿ ಬೆಳೆದ ಅರ್ಥಧಾರಿಗಳೇ ಇಂದು ದೊಡ್ಡ ಅರ್ಥಧಾರಿಗಳಾಗಿ ಈಗ ಕೈ ಕೊಡ್ತಾರೆ, ಭಾಗವಹಿಸೋದಿಲ್ಲ ಅಂತೆಲ್ಲ ಹೇಳ್ತೇವೆ ನಾವು. ಆದರೆ ಅವರೆಲ್ಲ ಹೆಚ್ಚಿನವರು ಯಕ್ಷಗಾನ ಸಂಘಗಳಲ್ಲಿ ಅರ್ಥಧಾರಿಗಳಾಗಿಯೇ ಬೆಳೆದು ಬಂದವರು. ಈ ಯಕ್ಷಗಾನ ಸಂಘಗಳ ಪರಿಸ್ಥಿತಿ ಏನಾಗಿದೆ ಅಂತ ನಾನು ಅದನ್ನು ಪೂರ್ತಿ ವಿವರಿಸಿ ಹೇಳಬೇಕಾಗಿಲ್ಲ. ಪ್ರತಿ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ದೇವಸ್ಥಾನವೋ ಶಾಲೆಗಳಲ್ಲಿಯೋ ಯಕ್ಷಗಾನ ಸಂಘಗಳು ನಡೀತಾ ಇತ್ತು. ಇಂದು ಈ ಯಕ್ಷಗಾನ ಸಂಘಗಳು ಅವಸಾನದ ಅಂಚಿನಲ್ಲಿದೆ. ಇದನ್ನು ಪ್ರಾಯಶಃ ಗಂಭೀರವಾಗಿ ಯಾರು ತೆಗೆದುಕೊಳ್ತಾ ಇಲ್ಲ. ಒಂದು ಊರಿನಲ್ಲಿ ಒಂದು ದೇವಸ್ಥಾನವೋ ಒಂದು ಶಾಲೆಯೋ ಇದ್ದ ಹಾಗೆ ಒಂದು ಯಕ್ಷಗಾನ ಸಂಘಗಳಿತ್ತು. ಆ ಯಕ್ಷಗಾನ ಸಂಘಗಳ ಮೂಲಕ ದೇವಸ್ಥಾನಗಳಲ್ಲಿ, ಶಾಲೆಗಳಲ್ಲಿ, ಭಜನಾ ಮಂದಿರಗಳಲ್ಲಿ ಇಂತಹ ತಾಳಮದ್ದಳೆಗಳು, ಯಕ್ಷಗಾನ ಪ್ರದರ್ಶನಗಳು ಜಾತ್ರೆಯ ಸಂದರ್ಭದಲ್ಲಿಯೋ ಅಥವಾ ಇನ್ನಿತರ ವಿಶೇಷ ಕಾರ್ಯಕ್ರಮಗಳಲ್ಲಿ ನಡೀತಾ ಇತ್ತು. ಈಗ ಅಂತಹ ಸಂಖ್ಯೆಗಳು ತುಂಬ ಕಡಿಮೆ ಆಗಿದೆ. ಎಲ್ಲ ವಾಣಿಜ್ಯಾತ್ಮಕವಾದಂಥ ರೀತಿಯಲ್ಲಿ ಕಲಾ ಪ್ರಕಾರ ಯಕ್ಷಗಾನ ತೊಡಗಿಸಿಕೊಂಡಿದೆ. ಅದು ಒಂದು ಬದಿಗೆ ಇರಲಿ. ಈ ಯಕ್ಷಗಾನ ತಾಳಮದ್ದಳೆಯ ಸಂಘಗಳು ಕ್ಷೀಣವಾಗುವುದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದರೆ, ಈಗಾಗಲೇ ಒಂದೆರಡು ಹೆಜ್ಜೆಗಾರಿಕೆ ಕಲಿತ್ರೆ ಅಥವಾ ಒಂದೆರಡು ಹಾಡನ್ನು ಹಾಡಲಿಕ್ಕೆ ಕಲಿತ್ರೆ ಅಥವಾ ಒಂದು ಸ್ವಲ್ಪ ಹಿಮ್ಮೇಳದಲ್ಲಿ ಅಭ್ಯಾಸ ಮಾಡಿದರೆ ಅವರು ಒಂದು ವೇದಿಕೆ ಸಿಕ್ಕಿದ ಮೇಲೆ ಅವರು ಮತ್ತೆ ಈ ತಾಳಮದ್ದಳೆಯ ಸಂಘಗಳಿಗೆ ಮುಖ ಹಾಕಿ ಬರುವುದಿಲ್ಲ, ಬೇಡಿಕೆಯ ಕಲಾವಿದರಾಗ್ತಾರೆ. ಹಾಗಾದರೆ ಈ ಯಕ್ಷಗಾನ ಸಂಘ ಮುನ್ನಡೆಸುವುದು ಹೇಗೆ? ಇದೊಂದು ದೊಡ್ಡ ಸವಾಲು. ನಾನೊಂದು 2-3 ಯಕ್ಷಗಾನ ಸಂಘಗಳಲ್ಲಿ ಈಗಲೂ ಸಕ್ರಿಯವಾಗಿ ಇದ್ದೇನೆ. ಉಪ್ಪಿನಂಗಡಿಯಲ್ಲಿ ಕಾಳಿಕಾಂಬ ಯಕ್ಷಗಾನ ಸಂಘ ಇರ್ಬೋದು, ಯಕ್ಷಭಾರತಿ ಕನ್ಯಾಡಿ ಇರ್ಬೋದು, ಬಳುವಾರಿನ ಆಂಜನೇಯ ಯಕ್ಷಗಾನ ಸಂಘ. ಇದರ ಜೊತೆಗೆ ನಾನು ಭಾಗವಹಿಸ್ತಾ ಇರೋದ್ರಿಂದ ಅಲ್ಲಿ ಎದುರಾಗುವ ಸಮಸ್ಯೆ ಭಾಗವತರು, ಹಿಮ್ಮೇಳದವರು, ಅರ್ಥಧಾರಿಗಳ ಸಮಸ್ಯೆಯೂ ಇದೆ. ಆದರೆ ಅರ್ಥಧಾರಿಗಳು 2 ಜನ 3 ಜನ ಇದ್ದರೂ ಒಂದು ತಾಳಮದ್ದಳೆ ಸುಧಾರಿಸಲಿಕ್ಕೆ ಆಗ್ತದೆ. ಹಿಮ್ಮೇಳಕ್ಕೆ ಕನಿಷ್ಠ 3 ಜನ ಬೇಕು. ಈ ಭಾಗದಲ್ಲಿ ನೋಡಿದರೆ ಬಹಳ ಈ ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಕೊರತೆ ಕಾಣ್ತದೆ. ಹಾಗಾಗಿ ಯಕ್ಷ ಶಿಕ್ಷಣ ಅಂತ ಈಗ ನಮ್ಮ ಭಾಗವತರು ಉಲ್ಲೇಖ ಮಾಡಿದ ಹಾಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅಂತಹ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅಥವಾ ಹಳ್ಳಿಗಳಲ್ಲಿರುವಂಥ ಯಕ್ಷಗಾನ ಸಂಘಗಳಲ್ಲಿ
ಅಭ್ಯಾಸ ಮಾಡುವ ಮೂಲಕ ಅವರ ಒಂದು ಕಲಿತಂಥ ಜ್ಞಾನವನ್ನು ವೃದ್ಧಿಸುವ ಮೂಲಕ ಈ ಯಕ್ಷಗಾನದ ಕಲೆಗೆ ಅವರು ಕೊಡುಗೆಯನ್ನು ಮುಂದಕ್ಕೆ ಕೊಡುವ ಹಾಗೆ ಅವರ ಒಂದು ಶಿಸ್ತು ಅಂತ ಅವರೊಂದು ಪದ ಹೇಳಿದರು. ಆ ಶಿಸ್ತನ್ನು ಅವರು ಆ ರೀತಿಯಲ್ಲಿ ಬಳಸಿಕೊಂಡ್ರೆ ಖಂಡಿತವಾಗಿಯೂ ಯಕ್ಷಗಾನ ಕ್ಷೇತ್ರಕ್ಕಿರುವಂತಹ ಸವಾಲುಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಇಂಥ ಒಂದು ಗೋಷ್ಠಿಯಲ್ಲಿ ನಾನು ಇನ್ನೂ ಹೆಚ್ಚು ಹೇಳಲಿಕ್ಕಿಲ್ಲ, ಇನ್ನೂ ಕೆಲವರಿದ್ದಾರೆ, ತಾಳಮದ್ದಲೆ ಇದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಳ ದೂರದಿಂದ ನಾವು ಬಂದಿದ್ದೇವೆ. ಬಂದಂಥ ನಮಗೆ ಭಾಳ ಸಂತೋಷ ಆಯಿತು. ಇಲ್ಲಿಯ ಪರಿಸರಕ್ಕೆ ನಾವು ಉದ್ಘಾಟನೆಯ ಸಂದರ್ಭದಲ್ಲಿ ಬಂದವರಿದ್ದೇವೆ. ಈಗ ಇಲ್ಲಿಯ ಬೆಳವಣಿಗೆಗಳು, ಇಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮಗಳು, ಇದನ್ನೆಲ್ಲ ನೋಡಿದಾಗ ಸಿರಿಬಾಗಿಲು ಪ್ರತಿಷ್ಠಾನದವರು ಯಕ್ಷಗಾನದ ಉಳಿವಿಗಾಗಿ ಒಂದು ತೈಲಧಾರೆಯಾಗೋಣ ಎನ್ನುವಂಥ ಈ ಕಾರ್ಯಕ್ರಮದ ಮೂಲಕ ಇಂಥ ಒಂದು ವಿಚಾರಗೋಷ್ಠಿಯನ್ನು ಜಾಗೃತಿ ಮೂಡಿಸುವುದಕ್ಕಾಗಿ ಮಾಡ್ತಾ ಇರುವುದಕ್ಕೆ ರಾಮಕೃಷ್ಣ ಮಯ್ಯರಿಗೆ ಮತ್ತು ಅವರ ಬಳಗದವರಿಗೆ ಹೃತ್ಪೂರ್ವಕವಾಗಿ ನಮಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವಂದನೆಗಳು. ವೇದಿಕೆಯನ್ನು ಅಲಂಕರಿಸಿದ ಹಿರಿಯರೇ, ನೆರೆದ ಎಲ್ಲ ಸಜ್ಜನ ಬಂಧುಗಳೇ, ಅನಿವಾರ್ಯವಾಗಿ ನಾನು ಬರಬೇಕಾಯಿತು. ನನ್ನ ಗುರುಗಳು ಇಲ್ಲೇ ಇದ್ದಾರೆ, ಪ್ರಥಮವಾಗಿ ಯಕ್ಷಗಾನ ಕಲಿಸಿದ್ದು. ಅವರು ಹೇಳಿಕೊಟ್ಟ ಒಂದು ಮಾತು, ನೀನು ಗುದ್ದುವುದಾದರೆ ಹೋಗಿ ಗಂಧ ಮಾರುವವನಂತ ಹೋಗಿ ಗುದ್ದುಕೋ, ಆಗ ಮೈ ಇಡೀ ವಾಸನೆ ಗಂಧದ ವಾಸನೆ ಬರ್ತದೆ. ಸಗಣಿ ಹೊತ್ತವನಂತ ಗುದ್ದಿಕ್ಕೂ ಹೋಗಬೇಡ. ಹಾಗಾಗಿ ಈಗ ಆ ಕೆಲಸ ಮಾಡ್ತಾ ಇದ್ದೇನೆ. ಗಂಧ ಮಾರುವಂತಹ ಅಶೋಕಣ್ಣನು ಎತ್ತಿದಂಥ ಪ್ರಶ್ನೆಗೆ ನಾನೀಗ ಒಂದು ಉತ್ತರ ಕಂಡುಕೊಳ್ಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಒಂದು, ಮಹಿಳಾ ಯಕ್ಷಗಾನ ಅರ್ಥಧಾರಿಗಳು ಪುರುಷರೊಟ್ಟಿಗೆ ಯಾಕೆ ಹೇಳುವುದಿಲ್ಲ ಅಂತ. ಪುರುಷರು ಎಷ್ಟೋ ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದಾರೆ. ನಾವಿತ್ತೀಚೆಗೆ ಹೆಚ್ಚು ಅಂದರೆ ಒಂದು 30 ವರ್ಷದಿಂದ ಕೆಲವರು ಅಭ್ಯಾಸ ಮಾಡಿರ್ಬೋದು. ಆದರೂ ಇನ್ನು ಅಂಥ ಪ್ರಯತ್ನ ಮಾಡ್ತದೆ. ಈಗಾಗಲೇ ಇಲ್ಲಿದ್ದವರು ಚಂದ್ರಹಾಸ್ ಸರ್, ಪೊನ್ನೆತ್ತೋಡು ಯಕ್ಷಗಾನ ಸಂಘ, ಅವರು ವಾರ್ಷಿಕವಾಗಿ ಬೇರೆ ಬೇರೆ ತಂಡದಿಂದ ಹೆಂಗಸರನ್ನ ಆಯ್ಕೆ ಮಾಡಿ ಪಾತ್ರ ಕೊಟ್ಟು ನೀವು ಮಾತಾಡಿ ಅನ್ನೋ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗೆ ಯಕ್ಷತ್ರಿಮುಧರ ಅಂತ ಮಾಡ್ತಾ ಇದ್ದಾರೆ ಶ್ರೀಹರಿ ಯಕ್ಷ ಬಳಗದವರು. ಪ್ರಸಿದ್ಧ ಕಲಾವಿದರನ್ನೊಬ್ಬರನ್ನು ಕೂರಿಸಿ ಅವರ ಹತ್ರ ಮೊದಲೇ ವಿನಂತಿ ಮಾಡಿ, ಇವರನ್ನು ಸ್ವಲ್ಪ ಎತ್ತಬೇಕಾದಿತ್ತು ನೀವು ಅಂತ ಹೇಳಿ, ನಮ್ಮಂಥ ಹವ್ಯಾಸಿಗಳನ್ನು ಅವರೆದುರು ಕೂತ್ಕೊಳ್ಳಿಸಿ, ಸ್ವಲ್ಪ ಬೆವರಿಳಿಸಿ, ಸ್ವಲ್ಪ ಬೆವರು ಒರೆಸಿ ನಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ಆಗ್ತಾ ಇದೆ ಈ ಕೆಲಸ. ಆದರೆ ಯಕ್ಷಗಾನ ಅನ್ನೋದು ಅತಿ ಸುಲಭವಾಗಿ ಕರಗಿಸಿಕೊಳ್ಳುವಂಥ ವಿಷಯ ಅಲ್ಲ ಅಂತ ತಮಗೆಲ್ಲರಿಗೂ ವೇದ್ಯ. ಇಂತಹ ಪ್ರಯತ್ನಗಳು ಇನ್ನೂ ಹೆಚ್ಚು ನಡೆಯಬೇಕು ಅನ್ನೋದಕ್ಕೆ ನಾನು ಒಪ್ತಾ ಇದ್ದೇನೆ. ಖಂಡಿತ ಹೌದು. ಅಲ್ಲಿ ನಮ್ಮಲ್ಲಿ ಮಹಿಳೆಯರ ಕೆಲವು ಮಿತಿಗಳಿದೆ. ನಾವು ಪ್ರತಿ ವಾರ ಒಟ್ಟಾಗುವುದು ಕಷ್ಟ ಆಗ್ತದೆ. ಗೊತ್ತುಂಟು, ಗಂಡಸರು ಟರ್ಕಂದ ಮೈ ಕಳ್ಕೊಂಡು ಹೋಗಿ ಮಾಡಿದ ಹಾಗೆ ಹೆಂಗಸರಿಗೆ ವಾರ ವಾರ ಹೋಗಿ ಒಟ್ಟು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇಂಥದ್ದೆಲ್ಲ ಈಗ ನಾವು ಹೊರಗೆ ಬರುವಾಗ ಇಂದು ಕಷ್ಟ ಇದೆಲ್ಲ ಇರ್ತದೆ. ಆದರೆ ಹೆಂಗಸರು ಹೊರಗೆ ಬಂದದ್ರಿಂದ ಆದ ಲಾಭ ಏನು ಗೊತ್ತುಂಟ? ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತದೆ. ಈಗ ಒಂದು ಮಹಿಳೆ, ಉದಾಹರಣೆಗೆ ನಾನು ಬರ್ತಾ ಇದ್ದೇನೆ ಅಂತೇಳಿ ಆದರೆ ನನ್ನನ್ನು ಕರ್ಕೊಂಡು ಬರಲಿಕ್ಕೆ ನನ್ನ ಗಂಡ ಅಥವಾ ನನ್ನ ಮಗ ಬರ್ತಾನೆ. ನನ್ನ ಮೊಮ್ಮಗ ಹೇಳ್ತಾನೆ, ಅಜ್ಜಿ ನೀನು ಮಾತಾಡ್ತೀಯಾ, ನಾನು ಬರ್ತೇನೆ ಕೂತ್ಕೊಂಡು ಕೇಳ್ತೇನೆ. ಆ ಒಂದು ಅಪ್ಪ ಬರುವಾಗ ಅಮ್ಮ ಮಕ್ಕಳು ಬರ್ತಾರೆ, ಆಗಿಲ್ಲ. ಹೆಂಗಸರು ಬರುವಾಗ ಬರ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಹೇಳ್ತೇನೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ. ನಾವು ಮಹಿಳೆಯರು ನಾವು ತಾಳಮದ್ದಲೆ ಮಾಡಿ ಇಳಿದು ಬರುವಾಗಲೂ ನಮಗೆ ಕೆಲವು ಕಮೆಂಟ್ಸ್ ಬರ್ತದೆ, ದೊಡ್ಡ ದೊಡ್ಡ ಯಕ್ಷಗಾನ ಅರ್ಥಧಾರಿಗಳು ಎಲ್ಲೆಲ್ಲೋ ಹೋಗ್ತಾರೆ, ನೀವೆಲ್ಲ ಅಚ್ಚುಕಟ್ಟಾಗಿ ಅದಕ್ಕೆ ಬೇಕಾದ ಹಾಗೆ ಮಾತಾಡ್ತೀರಿ ಅಂತೇಳಿ. ಅದಕ್ಕೆ ಇನ್ನೊಂದು ಹೇಳುವವರು ಇದ್ದಾರೆ, ಅದೆಲ್ಲ ಬಾಯ್ಪಾಠ ಮಾಡಿ ಮಾತಾಡೋದು ಅಂತ. ಹೌದು, ಬಾಯ್ಪಾಠ ಮಾಡ್ತೇವೆ. ಮೊದಲು ಎಲ್ಲ ಯಕ್ಷಗಾನ ಅರ್ಥಧಾರಿಗಳು ಆ ಹಂತದಲ್ಲೇ ಮೇಲೆ ಬಂದವರು ಅಂತ ನಮ್ಮ ತಿಳುವಳಿಕೆ. ಯಾಕೆಂದರೆ ನಾನು ಒಂದು 3 ವರ್ಷದ ಹುಡುಗಿಯಾಗಿದ್ದಾಗಲೇ ಯಕ್ಷಗಾನ ರಂಗದಲ್ಲಿದ್ದಂಥ ನನ್ನ ತಂದೆ, ನನ್ನ ತಮ್ಮ, ನಾವೆಲ್ಲ ಅದರೊಟ್ಟಿಗೆ ಬೆಳೆದವರು. ಮೊದಲೆಲ್ಲ ಪುಸ್ತಕ ಹಿಡ್ಕೊಂಡೆಲ್ಲ ಮಾತಾಡಿದವರು. ಈಗ ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ನಾವು ಚಿಕ್ಕವರು, ಒಪ್ತೇವೆ ನಾವು, ಆದರೆ ನಮ್ಮದೊಂದು ಪ್ರಯತ್ನ. ಹಾಗಾಗಿ ಹೆಂಗಸರು ಗಂಡಸರೊಟ್ಟಿಗೆ ಮಾತಾಡುವಂಥ ಪ್ರಯೋಗಗಳು ನಡೀತಾ ಇದೆ. ಹಾಗೆ ಪುರುಷರು ಅತ್ಯಂತ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮಗೆ. ಇದೊಂದು ತುಂಬ ಸಂತೋಷದ ವಿಷಯ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹೇಳಿಕೊಡ್ತಾ ಇದ್ದಾರೆ. ನೀವು ಹೇಳಿದಾಗೆ ಸಮಯ ಪ್ರಜ್ಞೆಯ ಮಟ್ಟಿಗೆ ಬಹಳ ಖಡಕ್ಕಾಗಿ ಹೇಳುವಂಥ ಎಷ್ಟೋ ಜನ ಗುರುಗಳಿದ್ದಾರೆ. ಒಂದು 5 ನಿಮಿಷ ತಡ ಆದರೆ
ತಾಳಮದ್ದಲೆ ಮುಗಿಯುವಲ್ಲಿವರೆಗೆ ಸುದ್ದಿ ಇಲ್ಲ. ಮುಗಿದು ಕೆಳಗೆ ಇಳಿಬೇಕಾದ್ರೆ ನೀವು ಯಾಕೆ ವಾಚ್ ಕಟ್ಟಿದ್ದು ಅಂತ ಕೇಳುವವರಿದ್ದಾರೆ. ಉದಾಹರಣೆಗೆ ನನ್ನ ಗುರುಗಳು ಹರೀಶ್ ಬೆಳಂತಿಯವರು ಒಂದು ದಿನ 5 ನಿಮಿಷ ತಡ ಆಗಿ ಹೋದದ್ದಕ್ಕೆ ತಾಳಮದ್ದಲೆ ಮುಗಿಯುವಲ್ಲಿಗೆ ಇವಳಿಗೆ ಟೆನ್ಷನ್ ಆಗ್ತದೆ. ಇಳಿದ ಮೇಲೆ ಅಲ್ಲ ಕಾರು ಇದು ಗಾಡಿ ಎಲ್ಲ ಸ್ವಲ್ಪ ಹಾಳಾಯಿತು, ಅದು ಎಲ್ಲರೂ ಹೇಳೋ ಉತ್ತರವೇ, ನನಗೆ ಅದು ಬೇಡ ಉತ್ತರ. ಹೀಗೆ ಹೇಳುವವರು ಎಷ್ಟೋ ಜನ ಇದ್ದಾರೆ, ಖಂಡಿತ ಇದ್ದಾರೆ. ಅದರಿಂದ ಯಕ್ಷಗಾನಕ್ಕೆ ಭವಿಷ್ಯ ಇಲ್ಲ. ಅಥವಾ ಮಹಿಳೆಯರು ಯಕ್ಷಗಾನಕ್ಕೆ ಬಂದದ್ದು ತಾಳಮದ್ದಲೆ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಲ್ಲ ಅಂತಿಲ್ಲ, ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೋತ್ಸಾಹದಿಂದ ಇನ್ನೂ ಖಂಡಿತ ಹೆಚ್ಚಾಗ್ತದೆ. ಇನ್ನೊಂದು ವಿಷಯ ಅಂದರೆ ಅದೇ ಗಂಧದ ಮರವೊಟ್ಟಿಗೆ ಗುದ್ದುವುದನ್ನು ಅಶೋಕಣ್ಣ ಒಂದು ಹೇಳಿದರು, ಆಧ್ಯಾತ್ಮದ ಕಹಿಗುಳಿಗೆಯನ್ನು ಯಕ್ಷಗಾನದ ರೂಪದಲ್ಲಿ ನಾವು ಕೊಡ್ತೇವೆ ಅಂತ. ಅದು ಕಹಿಗುಳಿಗೆಯ ಅಲ್ಲ ಕಠಿಣವಾದ ಗುಳಿಗೆಯ ಅಂತ ನನಗೊಂದು ಸಂಶಯ ಅಷ್ಟೇ. ಕಹಿಗುಳಿಗೆ ಅಲ್ಲ ಅಧ್ಯಾತ್ಮ. ಹಿಂದಿನವರು ವೇದ ಪುರಾಣ ಅರಣ್ಯಕಗಳು ಹಾಗೆ ಬ್ರಾಹ್ಮಣ ಹೀಗೆಲ್ಲ ಬರೆದು ಮತ್ತೆ ಪುರಾಣ ಕವಿತೆ ಬರೆದವರು. ಯಾಕೆ ಪುರಾಣ ಬರೆದ್ರು? ಅದೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಬಾರದವನಿಗೆ ಧರ್ಮರಾಯ ಯಾರು ಅಂತ ಗೊತ್ತಾಗ್ತದೆ, ಅರ್ಜುನ ಧರ್ಮ ಏನು ಅಂತ ಗೊತ್ತಾಗ್ತದೆ, ಕೃಷ್ಣನ ಮನೋಭಾವ ಏನು ಅಂತ ಗೊತ್ತಾಗ್ತದೆ, ರಾಮ ಹೇಗೆ ಪರಮ ಪವಿತ್ರ ಅನ್ನೋದು ಗೊತ್ತಾಗ್ತದೆ. ಹಾಗೆ ಪುರಾಣ ಕಥೆಗಳ ಮೂಲಕ ಹೇಳಿದರು. ಆಧ್ಯಾತ್ಮ ಎನ್ನುವ ಕಡಲೆ, ಕಬ್ಬಿಣದ ಕಡಲೆಯನ್ನು ಮೃದು ಕಡಲೆಯಾಗಿ ಮಾಡುವಂಥದ್ದು ಯಕ್ಷಗಾನ ಅಂತ ನನ್ನ ತಿಳುವಳಿಕೆ. ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಅಥವಾ ನಾನೊಂದು ಪದ ಎತ್ತಿ ಹೇಳಿದ್ರಿಂದ ದಯವಿಟ್ಟು ತಪ್ಪು ತಿಳಿಬೇಡಿ. ನನ್ನ ಮನಸ್ಸಿಗೆ ಆದ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತು ಸಂಘಟಕರ ನೆಲೆಯಲ್ಲಿ ನಾನೇನು ಮಾತನಾಡುವ ಹಾಗಿಲ್ಲ, ನಾನೇನು ಸಂಘಟಕಳಲ್ಲ. ಆದರೂ ಇಲ್ಲಿ ಹೇಳುವವರೆಲ್ಲರೂ ನಾನು ಇಷ್ಟನ್ನು ಗ್ರಹಿಸಿದ ದೃಷ್ಟಿಯಲ್ಲಿ ಕಲಾವಿದರನ್ನು ಒಂದು ರೀತಿಯಲ್ಲಿ ನಾವು ಸ್ವಲ್ಪ ಟೀಕೆ ಮಾಡಿದ್ದು ಹೆಚ್ಚಾಯಿತೋ ಅಂತ ಕಾಣ್ತದೆ. ಯಾಕೆಂದರೆ ಅಲ್ಲಲ್ಲ, ನಾನು ಹೇಳ್ತೇನೆ, ಅಲ್ಲ ನೀವು ಅನುಭವಿಸಿದ್ದು ಎಲ್ಲವೂ ಕರೆಕ್ಟ್, ಖಂಡಿತ ಹೌದು, ನೀವು ಹೇಳಿದ್ದೆಲ್ಲವೂ ಸರಿ. ಆದರೆ ಕಲಾವಿದರಲ್ಲೂ ತುಂಬ ಸಮಸ್ಯೆ ಇರೋರು ಇರ್ತಾರೆ, ಕೆಲವೊಮ್ಮೆ ತೊಂದರೆ ಆಗ್ತದೆ. ಅಹಂಕಾರದಿಂದ ಮಾಡಿದವರು ಇಲ್ಲ ಅಂತ ನಾನು ಹೇಳಲಿಲ್ಲ ಸ್ವಾಮಿ, ಇದ್ದಾರೆ, ಇಲ್ಲ ಅಂತ ಇಲ್ಲ. ಅದನ್ನು ಎಲ್ಲ ಕಲಾವಿದರಿಗೂ ಪಟ್ಟಿ ಅಲ್ಲ, ಅದು ಅಲ್ಲ, ಎಲ್ಲವರದ್ದು ಪಟ್ಟಿ ಅಲ್ಲ. ಮತ್ತು ಹೌದು, ಸಂಘಟಕರಿಗೆ ಅಂತ ಅಲ್ಲ, ಕಲಾವಿದರಿಗಾಗಲಿ ಯಾವುದೇ ಒಂದು ಕಲೆಯಲ್ಲಿ ತೊಡಗಿಸಿಕೊಂಡಿರಲಿ, ಅವರವರ ನೆಲೆಯಲ್ಲಿ ಅವರವರಿಗೆ ಕಷ್ಟ ಉಂಟೇ ಉಂಟು. ಒಬ್ಬ ಕಲಾವಿದನಿಗೆ ಸಹ ಪಾಪ ದಾಕ್ಷಿಣ್ಯ ಬಿಡಲಿಕ್ಕಾಗೋದಿಲ್ಲ, ಅಲ್ಲಿಂದ ಇಲ್ಲಿ ಬರೋಗಿ ಇಂಥ ತೊಂದರೆ ಆಗ್ತದೆ, ಇದು ಎಲ್ಲ ಇರ್ತದೆ. ಆದರೆ ಸಂಘಟಕರಿಗೆ ಅದು ತೊಂದರೆ ಆಗೋದು 100ಕ್ಕೆ 100 ಸರಿ. ಮುಂದೆ ಏನು ಮಾಡಬೇಕು ಅನ್ನೋ ಚಿಂತನೆಯನ್ನು ನಾವಿಲ್ಲಿ ಮಾಡ್ತಾ ಈ ಅವಕಾಶವನ್ನು ಉಪಯೋಗಿಸಿಕೊಂಡಿದ್ದೇನೆ. ನಾನು ಮಾತನಾಡಿದಲ್ಲಿ ಹೆಚ್ಚು ಕಡಿಮೆ ಇದ್ದರೆ ತಕ್ಷಣ ಪ್ರತಿಕ್ರಿಯೆ. ಧನ್ಯವಾದಗಳು. ಅಲ್ಲ, ನಾನು ಏನು ಹೇಳಿದ್ದೇನೆ ಅಂದರೆ, ಪುರುಷರೊಟ್ಟಿಗೆ ನೀವು ಅರ್ಥ ಹೇಳುವುದಿಲ್ಲ ಅಂತ ನಾನು ಹೇಳಲಿಲ್ಲ, ಅದನ್ನು ರೀಡ್ ಮಾಡಿ ಬೇಕಾದರೆ. ಪುರುಷರ ಜೊತೆಗೆ ನೀವು ಅರ್ಥ ಹೇಳಬೇಕು ಅಂತ ನಾನು ಹೇಳಿದ್ದು, ಹೇಳುವುದಿಲ್ಲ ಅಂತ ಹೇಳಿಲ್ಲ. ನಾನು ಎದುರು ಕೂತ್ಕೊಂಡಿದ್ದೇನೆ, ನಾನು ಹೋದರೆ ಇದು ಗೊತ್ತಾಗೋದಿಲ್ಲ ನೋಡಿ ನನಗೆ, ನನ್ನ ಮೇಲೆ ಆಕ್ಷೇಪ ಕಮೆಂಟ್ ಬರೋದು, ಅರ್ಥ ಹೇಳೋದಿಲ್ಲ ಅಂತ ಹೇಳಿಲ್ಲ. ಪ್ರಧಾನವಾಹಿಗೆ ಸಂಘಟಕರು ನಿಮ್ಮನ್ನು ತರಬೇಕು ಅಂತ ನಾನು ಹೇಳಿದ್ದು, ನಿಮ್ಮ ಪರವಾಗಿ. ಸರಿ ಅಲ್ವಾ? ತರಬೇಕು ಅಂತ ಹೇಳಿದ್ದು. ನೀವು ಹೇಳುವಾಗ ಬೇಸರ ಮಾಡಬೇಡಿ, ತ್ರಿಮಧುರದ ಕಲಾವಿದರನ್ನು ಬದಲಾಯಿಸಿ, ನನ್ನನ್ನು ಹೇಳಬೇಕು ಅಂತಲ್ಲ. ಇಲ್ಲದೆ ಆ 3 ಜನರೊಟ್ಟಿಗೆ ನೀವು ಅರ್ಥ ಹೇಳಲಿಕ್ಕೆ ಅಭ್ಯಾಸ ಆಗ್ತೀರಿ. ವಿಸ್ತಾರವಾದ ಕ್ಷೇತ್ರ, ಬರೇ ನೀವು ಬಟಾಟೆ ಸಾಂಬಾರು ಅಥವಾ ಇದು ಸೌತೆಕಾಯಿ ತೊಂಡೆಕಾಯಿಯ ಕಾಯಿ ಹುಳಿಯನ್ನೇ ಕಲ್ತ್ರೆ, ನಾಳೆ ಇನ್ನೊಂದು ಬರುವಾಗ ನೀವು ದೊಂಡೆ ಮೆಣಸು ಬಂದರೆ ಎಲ್ಲಿ ಕಾಯಿ ಹುಳಿ ಮಾಡ್ತೀರಿ ನೀವು? ಅಂದರೆ ನೀವು ಯಾವುದಕ್ಕೂ ಸಮರ್ಥರು, ಅದು ವಿಷಯ ಬೇರೆ. ನಿಮ್ಮ ಸುಗ್ರೀವನಿಂದ ನೀವು ಒಳ್ಳೆ ಅರ್ಥಧಾರಿ, ಪ್ರಧಾನ ವಾಹಿನಿ ಅರ್ಥಧಾರಿ. ನೀವು ಹೊಗಳುವುದಲ್ಲ, ನಾನು ಯಾರನ್ನು ಹೊಗಳುವುದಿಲ್ಲ, ಏನಾಗಲಿಕ್ಕಿಲ್ಲ, ಆಯಿತಾ? ನಾನು ಹೇಳಿದ್ದಾಗೆ ಈಗ ಏನಾಗಿದೆ ಅಂದರೆ, ಮಹಿಳಾ ಕಲಾವಿದರು ಅವರ ತಂಡದಲ್ಲಿ ಮಾತ್ರ ಹೇಳೋದು, ಪುರುಷ ಕಲಾವಿದರು ಹೇಳುವ ವಿಷಯವನ್ನೇ ನಾನು ಆಗ ಹೇಳಿದ್ದು, ಒಬ್ಬ ಸಂಘಟಕನ ನೆಲೆಯಲ್ಲಿ ನಾನು ಹೇಳಿದ್ದು. ಸೊ ಈಗ ನಾನು ಉದಾಹರಣೆಗೆ ಸಾವಿತ್ರಿ ಶಾಸ್ತ್ರಿ ಇಲ್ಲಿ ಬರುವಾಗ ಪುತ್ತೂರಿನಲ್ಲಿ ಒಂದಿಬ್ಬರು, ಹೀಗೆ ನಾನು ಕಲಾವಿದರನ್ನು ಬಳಸಿದ್ದೇನೆ. ದೀಪ್ತಿ ಒಳ್ಳೆ ಅರ್ಥ ಕೊಟ್ಟಿದ್ದೇನೆ, ವೇಷದಲ್ಲಿಯೂ ಬಳಸಿದ್ದೇನೆ, ಬಹಳ ಮಂದಿ ಒಳ್ಳೆ ಮಾತಾಡಿದ್ದಾರೆ, ಆಯಿತಾ? ಒಂದು ಸುಗರ್ಭ ಹೇಳಿದರು ನಮ್ಮಲ್ಲಿ, ಆ ಪುತ್ತೂರಿನಲ್ಲಿ ಅವರ ಭಾರ್ಯದವರ ಟೀಮಿನಲ್ಲಿದ್ದಾರೆ, ದೊಡ್ಡ ಒಳ್ಳೆ ಅರ್ಥ ಹೇಳ್ತಾರೆ ಅವರು. ಸುಗರ್ಭೆ ಶುಭಾಡಿಗ ನನ್ನದೇ ಸುಧನ್ನು ವಂಡರ್ಫುಲ್ ಹೇಳಿದರು. ನಾ ಬೆರಗಾದೆ, ಪದ್ಯದ ಅರ್ಥ ಹೇಳಿದರು, ಬೇರೆ ವಿಷಯ ಹೇಳಲಿಲ್ಲ. ನರಸಿಂಹಭಟ್ರ ಭಾಷೆಯಲ್ಲಿ ಬೇಡಂಗಟ್ಟೆ ಹೇಳಿದ್ದಿಲ್ಲ, ಪದ್ಯದ ಅರ್ಥ ಹೇಳಿದರು. ನಾ ಭಾರಿ ಖುಷಿಯಾಯಿತು. ಅಂತಹ ಅನೇಕ ಸಂಭಾಷಣೆಗಳು ಆರತಿ ಭಟ್ರಮೆ ನಾನು ಸಂಘಟನೆಯಲ್ಲಿ ಬಳಸಿದ್ದೇನೆ.
ಆಗುವಾಗ ಸಪ್ತಾಹಗಳಲ್ಲಿ ಆಗುವಾಗ ನಾನು ಬಳಸಿದ್ದೆ. ತುಂಬ ಬಳಸಿದ್ದೇನೆ ಅಂತ ಹೇಳೋದಿಲ್ಲ, ಬಟ್ ಬಳಸಿದ್ದೇನೆ. ನಾನು ಯಾಕೆ ಹೇಳೋದಂದರೆ, ಇಲ್ಲದಿದ್ದರೆ ಏನಾಗ್ತಂದರೆ ಮಹಿಳಾ ತಾಳ ಮೊದಲೇ ಅಂತ ಹೇಳಿದ ಕೂಡ ಅದಕ್ಕೆ ಎಂತ ಅಂತಲೂ ಇಲ್ಲ, ಆಯಿತಾ. ಇನ್ನೊಂದು ಅಷ್ಟೊತ್ತಿಗೆ ಪುರುಷರ ಅದು ಈಗ ನೀವೊಂದು ಹೇಳಿದ್ರಿ, ಮುಖ್ಯವಾಹಿನಿ ಅರ್ಥಧಾರಿಗಳದ್ದು ಎಲ್ಲೆಲ್ಲಿ ಹೋಗ್ತದೆ, ನಿಮ್ಮದು ಒಳ್ಳೆಯದಾಗಿದೆ ಅಂತ ಕಮೆಂಟ್ ಹಾಕಿದರು ಅಂತ. ದಯವಿಟ್ಟು ಕಮೆಂಟು ತೆಕ್ಕೊಳ್ಬೇಡಿ. ಅವ ಯಾಕೆ ಹಾಕಿದ್ದಾನೆ ಅಂತ ಗೊತ್ತಿಲ್ಲ. ಅವ ಬಂದಿದ್ದಾನಾ, ನಿಮ್ಮ ತಾಳ ಮೊದಲಿಗೆ ಬಂದಿದ್ದಾನಾ? ಅಲ್ಲ, ಕೂತವರೇ. ಅದು ನಿಮ್ಮ ಖುಷಿ. ಬಟ್ ನನಗೆ ಇಂಥದ್ದು ತುಂಬ ಹೇಳಿದ್ದಾರೆ. ನನ್ನದು ಅದ್ಭುತ ಅಂತ ಹೇಳಿದ್ದಾರೆ. ಅಶೋಕಣ್ಣ ನಿಮಗೆ ಯಾರೂ ಮಾತಾಡಲಿಲ್ಲ, ಮಾತಾಡೋದು ನಿಮಗೆ ಯಾರೂ ಮಾತಾಡಲಿಲ್ಲ ಅಂದರೆ ಕೆಟ್ಟದಾಗಿದೆ ಅಂತ ಹೇಳಿದ್ದು ಅಂತ ಅವ್ರು ಹೇಳಿದ್ದು. ನಾಗರೇಶಿದವರು ಒಳ್ಳೆಯದಾಗಿದ್ದಾರೆ ಹೇಳಿದ್ದಾರೆ ಅಂತ. ಆಯಿತಾ, ಭಾರಿ ಒಳ್ಳೆಯದಾಗಿ ಅಂತ. ನಾವು ಕವರು ಬೇಡ ಅಂತ ಹೇಳಿದರೆ ಒಳ್ಳೆಯದಾಗಿದೆ ಅಂತ ಹೇಳಿದವರಿದ್ದಾರೆ. ಅದ್ಭುತ. ಕವರು ತೆಕ್ಕೊಂಡ್ರೆ ಕವರು ಕೊಟ್ಟಿವರು ಯಾಕೆ ಅಂತ ಹೇಳಿದ್ವಿ. ಇದು ಅಕ್ಕ ವಿಶೇಷ, ಹೌದಾ. ಬಸ್ಸಿನವನ ಹತ್ರ ಮೇಲೆ ಸಿಟ್ಟು ಬಂದರೆ ಹೆಂಡತಿ ಹತ್ರ ಬೈದಾಗೆ ಗಂಡ. ಬಸ್ಸಿನವನ ಹತ್ರ ಮಾತಾಡಲಿಕ್ಕಾಗಲಿಲ್ಲ, ಅಲ್ಲಿ ಇವ ಸೀಟ್ ಹಾಕಿದಲ್ಲಿ ಬೇರೊಬ್ಬ ಕೂತಿದ್ದಾನೆ, ಬಂದು ಮನೆಯಲ್ಲಿ ಬೈದ. ಎಷ್ಟೊತ್ತಿಗೆ ಹೋದರೆ ನೀನು ಇದು ಅಡಿಗೆ ತಡ ಅಂತ. ಇದು ಹಾಗೆ. ಅದೇ ರೀತಿ ನನ್ನದು ಆಕ್ಷೇಪ ಅಲ್ಲ. ನಾನು ಹೇಳಿದ್ದು ನೀವು ಪ್ರಧಾನ ವಾಹಿನಿಗೆ ಬರಬೇಕು ಅಂತ ನಾನು ಹೇಳಿದ್ದು. ಯಾಕೆ ಬರುವುದಿಲ್ಲ ಅಂತ ನಾನು ಹೇಳಲಿಲ್ಲ, ಬರಬೇಕು. ಅದರಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ನಾವೀಗ ಬಂದಿದ್ದೇವೆ. ಸೊ ಕಲೆಯಲ್ಲಿಯೂ ಬಂದರೆ ಟೀಕೆಗಳು ನಿಲ್ತದೆ ಅಂತ. ಕೆಲವೊಮ್ಮೆ ನಾವು ಕೆಲವರನ್ನು ಕರೆಯುವುದು ಯಾಕೆ ಗೊತ್ತುಂಟ, ಟೀಕೆ ನಿಲ್ತದೆ ಅಂತ ಕರೆಯುವುದು. ಅವರು ಇದಕ್ಕೆ ಬಂದು ಪ್ರಯೋಜನ ಉಂಟು ಅಂತಲ್ಲ. ಬನ್ನಿ ಕೂತ್ಕೊಳ್ಳಿ. ಕೆಲವರನ್ನು ಅರ್ಥಕ್ಕೆ ಹೇಳೋದು ಹಾಗೆ, ಕೆಲವರನ್ನು ಸಭೆಗೆ ಕರೆಯೋದು ಹಾಗೆ. ಅದು ಯಾರು ಅಂತ ಹೆಸರು ಹೇಳಲಿಕ್ಕಿಲ್ಲ, ಅದು ಅವರಿಗೆ ಗೊತ್ತುಂಟು ನಾವು ಯಾರನ್ನು ಹೇಳೋದು ಅಂತ. ನಿಮಗೆ ಗೊತ್ತಾಗೋದು ಬೇಡ. ಇಂಥದ್ದು ಯಕ್ಷಗಾನದಲ್ಲಿ ಮಾಮೂಲಿ ಉಂಟೆ, ಅದು ನಾವು ಹೋಗಬೇಕು. ಸೊ ನಾವು ಬದಲಾವಣೆ ಆಗಬೇಕು. ಕಲಾವಿದರ ಹೊಸ ಹೊಸ ಟೀಮುಗಳಲ್ಲಿ, ಈಗ ನಿಮ್ಮ ತಂಡದಕ್ಕೆ ಇನ್ನೊಂದು ತಂಡ ಪುತ್ತೂರಿನದ್ದು, ಇದಾಗಬೇಕು ಹೇಳಿದ್ದು ನಾನು. ಪರಸ್ಪರ ಈ ಟೀಮ್ ಹೋಗಬೇಕು ಅಂತ ನಾನು ಹೇಳಿದ್ದು. ಹಾಗಾದ ಕಾರಣ ಇಲ್ಲಿ ನಾನು ನನ್ನ ಇವತ್ತಿನ ಭಾಷಣದಲ್ಲಿ ನನಗೆ ಕಮೆಂಟ್ ಬರುವಾಗ ಖಾರವಾಗಿ ಬರುವ ವಿಷಯ ಹೇಳಿರ್ಬೋದು, ಕಲಾವಿದರನ್ನು ಆಕ್ಷೇಪ ಮಾಡಲಿಲ್ಲ. ಕಲಾವಿದರನ್ನು ಆಕ್ಷೇಪ ಮಾಡೋದು ನಮ್ಮ ಹತ್ರ 1 ತಿಂಗಳಿದ್ದುಂಟು ಉಂಟು ಅಂತ ಹೇಳಿದರೆ ಮೈಯರೇ, 1 ತಿಂಗಳಿದ್ದು ಉಂಟು. ಅದು ಇವತ್ತಿಗೆ ವೇದಿಕೆ ಅಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದ ಮೊದಲಾಗಿ. ಯಾಕಂದರೆ ಎಲ್ಲ ಹಿರಿಯರಿದ್ದೀರಿ. ನಾನು ಈಗ ತಾನೇ ಈ ಒಂದು ಕಲಾ ವೇದಿಕೆಯಲ್ಲಿ ಒಂದು ಹೆಜ್ಜೆ ಇಡ್ತಾ ಇರುವಂತಹ ಒಬ್ಬಳು ಕಲಾವಿದೆ ಅಂತ ಹೇಳ್ಬೋದು, ನೃತ್ಯ ಕಲಾವಿದೆ. ಯಕ್ಷಗಾನದಲ್ಲಿ ಆಸಕ್ತಿ ಉಂಟು. ಮತ್ತು ಸಬ್ಬಣ್ಣಕೋಡಿ ರಾಮಭಟ್ರ ಹತ್ರ ನಾಟ್ಯ ಕಲಿತು ಮಗನೊಟ್ಟಿಗೆ ನಾನೀಗ ವೇಷ ಮಾಡ್ತಾ ಇದ್ದೇನೆ. ಹೊರಗಡೆ ಮಾಡ್ತಾ ಇಲ್ಲ, ಮಗನೊಟ್ಟಿಗೆ ವೇಷ ಮಾಡ್ತಾ ಇದ್ದೇನೆ. ಹಾಗೆ ಈಗ ನಾನು ಯಕ್ಷಗಾನ ಕಲಾವಿದೆ ಕೂಡ. ನಾನು ಈ ಸಂಘಟಕರ ಬಗ್ಗೆ ಈಗ ಹೇಳುವಂಥ ವಿಚಾರ ಬರ್ತಾ ಉಂಟು. ಸಂಘಟನೆ ಅಂತ ಹೇಳಿದರೆ, ಈಗ ಇಲ್ಲಿ ಯಕ್ಷಗಾನದ ಬಗ್ಗೆ ಹೇಳಿದರು, ನಾನು ಟೋಟಲ್ ಆಗಿ ಸಂಘಟನೆಯ ಬಗ್ಗೆ ಹೇಳುವಂಥದ್ದು. ಯಾವುದೇ ಒಂದು ಕಲೆ ಉಳಿಬೇಕಿದ್ರೆ, ಬೆಳಿಬೇಕಿದ್ರೆ ಸಂಘಟಕರು ಬೇಕೇ ಬೇಕು. ಇಲ್ಲ ಅಂತ ಹೇಳಿ ಆದರೆ ಒಂದು ಕಲೆ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಸಂಘಟನೆ, ಈಗ ನಮಗೆ ಒಂದು ಸಂಘಟನೆ ಮಾಡಲಿಕ್ಕೆ ಆಸಕ್ತಿ ಇರ್ತದೆ, ಅನುಕೂಲವನ್ನು ನಾವು ಮಾಡಿಕೊಳ್ತೇವೆ. ಆದರೆ ಇಂಥ ಸಂದರ್ಭದಲ್ಲಿ ಆಗುವಂತಹ ಒಂದು ದೊಡ್ಡ ಸಮಸ್ಯೆ, ನಾನಿಲ್ಲಿ ಸ್ವಲ್ಪ ಬೇಗ ಬಂದಿದ್ದೆ. ನಾನು ಮತ್ತು ರಾಮಕೃಷ್ಣ ಮಯ್ಯರು ಕೂತು ಮಾತಾಡ್ತಾ ಇದ್ದೆವು. ಯಾಕಂದರೆ ನಾನು ಪ್ರತಿ ವರ್ಷ ಎಡನೀರಲ್ಲಿ ಒಂದಷ್ಟು ಶಿಬಿರಗಳನ್ನು ಮಕ್ಕಳಿಗಾಗಿ ಮಾಡ್ತಾ ಇರ್ತೇನೆ. ಮತ್ತೊಂದಷ್ಟು ಭರತನಾಟ್ಯ ಕಾರ್ಯಕ್ರಮ ಮತ್ತು ಕೆಲವು ನಾಟಕ ಕಾರ್ಯಕ್ರಮ ಇಂಥದ್ದನ್ನು ಮಾಡ್ತಾ ಇರ್ತೇನೆ. ಹಾಗಾಗಿ ಸಂಘಟನೆಯ ಕಷ್ಟ ಏನು ಅಂತ ಹೇಳೋದು ನನಗೂ ಗೊತ್ತುಂಟು. ನಾನೊಂದು ಭೂಮಿಕಾ ಪ್ರತಿಷ್ಠಾನ ಉಡುಪು ಮೂಲೆ ಅಂತೇಳೋ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇನೆ. ಏನಂದರೆ ನನ್ನ ಈ ಒಂದು ಸಂಘಟನೆಯಲ್ಲಿ ನಮ್ಮ ಮನೆಯವರ ಎಲ್ಲರ ಬೆಂಬಲ ಇದೆ. ಆದರೆ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ಇರುವಂಥದ್ದು ನಾನೊಬ್ಬಳೆ. ಯಾಕಂದರೆ ನಮ್ಮ ಮನೆಯವರೆಲ್ಲರೂ ಬ್ಯುಸಿ ಇರ್ತಾರೆ, ಬರುವುದಿಲ್ಲ. ನಾನು ಒಬ್ಬಳೇ. ಅಂದರೆ ಇಡೀ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾನೊಬ್ಬಳೇ ಇರುವುದಲ್ಲಿ. ಒಂದೇ ಒಂದು ಜನ, ಇಲ್ಲಿ ಸ್ವಾಗತ ಮಾಡಲಿಕ್ಕೂ ನಾನೇ, ಅಲ್ಲಿ ದೀಪ ಹಚ್ಚಬೇಕಿದ್ರೆ ಅದು ರೆಡಿ ಮಾಡೋದು ನಾನೇ, ಇಲ್ಲಿ ಮೈಕ್ ಸೆಟ್ ಇಲ್ಲ ಅಂತ ಹೇಳಿದರೆ ಅದರ ಹತ್ರ ಓಡೋದು ನಾನೇ, ಚೇರ್ ಇಡ್ಲಿಕ್ಕೂ ನಾನೇ ಓಡೋದು, ಇಲ್ಲಿ ಸ್ಟೇಜಲ್ಲಿ ಟೀಪ ಇಡ್ಲಿಕ್ಕೂ ನಾನೇ ಬರೋದು. ಒಂದೇ ಒಂದು ಜನ ನಮ್ಮ ಒಂದು ಸಂಘಟನೆಗೆ ಸಪೋರ್ಟ್ ಮಾಡಿ ನಮಗೆ ಸಹಕಾರ ಕೊಡುವಂಥವರು ಇರುವುದಿಲ್ಲ. ಎಷ್ಟು ನಾವು ನಮ್ಮ ಊರಿನವರೊಟ್ಟಿಗೆ ಸ್ನೇಹದಲ್ಲಿದ್ದರೂ, ಎಷ್ಟು ನಾವು ಸಹಕಾರ ಕೊಟ್ಟರು ಕೂಡ ನಾನು ಅಂತ ಹೇಳೋದಲ್ಲ, ಇದು ಎಲ್ಲ ಸಂಘಟಕರಂತ ಒಂದು ಸಮಸ್ಯೆ ಅಂತೇಳಿ. ಈಗ ಉದಾಹರಣೆ, ನಾನಂದರೆ ಅನುಭವಿಸಿದ ಕಾರಣ ನಾನು ನನ್ನನ್ನು ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರ ಸಮಸ್ಯೆ ಕೂಡ ಆಗುವಂಥದ್ದು ಇದೆ. ಯಾಕಂದರೆ ಈಗ ಚೇರ್ ಇಡಲಿಕ್ಕೆ ಜನ ಬೇಕು ಅಂತ ಹೇಳುವ ಅರ್ಥದಲ್ಲಿ ಹೇಳಿದ್ದಲ್ಲ. ಪ್ರತಿಯೊಂದು ನಾವು ಒಬ್ಬರು ಒಂದು ಕಾರ್ಯಕ್ರಮ ಆಗ್ತಾ ಉಂಟು, ಯಾರೋ ಒಬ್ಬರು ವಿಶೇಷ ವ್ಯಕ್ತಿ ಬರ್ತಾರೆ, ಮಾತಾಡಿಸ್ಲಿಕ್ಕೆ ನಾನೇ ಎದ್ದು ಸ್ಟೇಜಿಂದ ಹೋಗಿ ನಾನು ಕರ್ಕೊಂಡು ಬಂದದ್ದು ಉಂಟು ನನ್ನ ಕಾರ್ಯಕ್ರಮದಲ್ಲಿ. ಇದು ಆದದ್ದು ಅಂತ. ಯಾಕಂದರೆ ಯಾರಾದರೂ ನನಗೆ ಹೆಲ್ಪಿಗಿದ್ರೆ ಒಮ್ಮೆ ಹೋಗಿ ಅವರನ್ನು ಕರ್ಕೊಂಡು ಬನ್ನಿ, ನಾನು ಸ್ಟೇಜಿಂದ ಇಳಿದು ಹೋಗೋದು ಬೇಡಲ್ಲ ಅಂತ ಪರಿಸ್ಥಿತಿ. ಆ ರೀತಿ ಆಗುವಂಥದ್ದು ಸಾಮಾನ್ಯವಾಗಿ
ಸಂಘಟಕರ ಸಮಸ್ಯೆ ಅಂತ ಮುಖ್ಯವಾದ ಸಮಸ್ಯೆ. ಎಲ್ಲರ ಹತ್ರ ಕೇಳಿಕೊಳ್ಳೋದು ಒಂದೇ, ಒಂದು ಕಲೆ ಬೆಳಿಬೇಕಿದ್ರೆ ಸಂಘಟಕರು ಉಳಿಬೇಕು. ಅವರು ಉಳಿಬೇಕಿದ್ರೆ ಊರಿನವರ ಮತ್ತು ನೆಂಟರ ಅಥವಾ ಇಷ್ಟರು ಯಾರೇ ಇರ್ಬೋದು, ಕಲಾಭಿಮಾನಿಗಳಿರ್ಬೋದು, ಎಲ್ಲರೂ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಇದು ಎಲ್ಲರಲ್ಲಿ ನಾನು ಕೇಳಿಕೊಳ್ಳುವಂತಹ ಕಳಕಳಿಯ ಪ್ರಾರ್ಥನೆ. ಯಾಕೆಂತ ಹೇಳಿದರೆ ಇದು ಯೂಟ್ಯೂಬ್ ಮುಖಾಂತರ ಪ್ರತಿಯೊಬ್ಬರಿಗೂ ತಲುಪುವಂಥದ್ದು. ಇಲ್ಲಿ ಇರೋದು ನಾವು ಇಷ್ಟೇ ಜನ ಆಗಿರ್ಬೋದು, ಆದರೆ ನಾಡಿನಾದ್ಯಂತ ತಲುಪುವಂತಹ ವಿಚಾರ. ದಯವಿಟ್ಟು ಎಲ್ಲರೂ ಕಲೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಸಹಕರಿಸಿ. ಹಾಗಿದ್ರೆ ಮಾತ್ರ. ಮತ್ತೆ ಹೇಳುದು ಕಲೆ ಉಳಿಯುತ್ತಾ ಇಲ್ಲ, ಕಲೆ ನಾಶ ಆಗ್ತಾ ಉಂಟು, ಹಾಗಾಗ್ತಾ ಉಂಟು. ಸಂಘಟನೆ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸುವಲ್ಲಿ ಎಲ್ಲರೂ ನಾವು ಕೈ ಜೋಡಿಸಿದರೆ ಖಂಡಿತ ಬೆಳೆಸಲಿಕ್ಕೆ ಸಾಧ್ಯ ಉಂಟು. ಇದು ಒಂದು ಸಂಘಟಕಳಾಗಿ ನಾನು ಹೇಳುವಂತಹ ನನ್ನ ಒಂದು ಏನು ಹೇಳ್ತೇನೆ, ನನ್ನ ಒಂದು ವಿಜ್ಞಾಪನೆ ನಿಮ್ಮೆಲ್ಲರಲ್ಲಿ. ಧನ್ಯವಾದಗಳು. ವೇದಿಕೆಯಲ್ಲಿರುವ ML ಸಾಮಗರ ಒಟ್ಟಿಗೆ ಸಂಘಟನೆ ಮಾಡಿದ್ದರಿಂದ ನಾವು ಜೊತೆಯಾಗಿ ಉಡುಪಿಯ ಖುಷಿ ಅರ್ದಾಸ ಭಟ್ರಿಗೆ ಒಟ್ಟಿಗೆ ನಾವು ಸಂಘಟನೆ ಮಾಡಿದ ಒಂದು ಅನುಭವ ಅವರಿಗೂ ಇದೆ, ನನಗೂ ಇದೆ ಅಂತ ಹೇಳಿಕೊಳ್ತೇನೆ. ಯಾಕಂದರೆ ನನಗೆ ಅದು ಪಾಠ ಆಗಿದೆ ಅಷ್ಟು. ಮತ್ತು ಭುಜಬಲಿಯವರೇ ಬಂದ ಎಲ್ಲರೇ, ಯಾಕಂದರೆ ಸಮಯ ಅದನ್ನು ನಾನು ಹೆಚ್ಚಿಕೊಳ್ಳುವುದಿಲ್ಲ. ನಾನು ಯಕ್ಷಗಾನದ ಮನೆಯಲ್ಲೇ, ಯಕ್ಷಗಾನದ ವಂಶದಲ್ಲೇ ಹುಟ್ಟಿದ ಕಾರಣ ನಮಗದು ಪಾರ್ಸುಬನ ವಂಶದಲ್ಲಿ ನಾವು ಬಂದುವರಿಂದ ಯಕ್ಷಗಾನ ನಮ್ಮನ್ನು ಬಿಡುವುದಿಲ್ಲ, ನಾವು ಬಿಟ್ಟರು. ಹಾಗಾಗಿ ಆಗಿದೆ. KV ರಮೇಶ್ ಅವರು ಕೂಡ ಬಂದಿದ್ದಾರೆ, ಯಕ್ಷಗಾನದ ಬೊಂಬೆ ಆಟದವರು. ಯಕ್ಷಗಾನಕ್ಕೊಂದು ಹೊಸ ಆಯಾಮ ಕೊಟ್ಟು ಜನರು ಕಾಲಮಿತಿ ಯಕ್ಷಗಾನ ನೋಡೋ ಮೊದಲು ಆ ಸಂಘಟನೆಯವರು ಎಲ್ಲರೂ ಈಗ ಯಕ್ಷಗಾನವನ್ನು ಪ್ರೀತಿಸುವಾಗ ಅದನ್ನು ಕರೀತಾರೆ. ಯಾಕೆ ಒಂದು ಗಂಟೆಯಲ್ಲಿ 1-2 ಗಂಟೆಯಲ್ಲಿ ಮುಗಿಯುತ್ತದೆ. ನಮ್ಮ ಭಾಗವತರು ರಾಮಕೃಷ್ಣ ಮಯ್ಯರೇ ಅವ್ರದ್ದು ರೆಕಾರ್ಡ್ ಮಾಡಿದ ಇದೆಲ್ಲ ಇದೆ. ಹಾಗಾಗಿ ಸಂಘಟನೆ ಮಾಡುವವನಿಗೆ ಜನ ಇಲ್ಲ ಅಂತ ಕೆಲವೊಮ್ಮೆ ಹೇಳ್ತೀರಿ. ನಾನು ಹೇಳೋದು ಎಲ್ಲ ಸಂಘಟಕರು ಮಾಡುವುದೇನೆಂದರೆ, ಅವ ಸಂಘಟಕನಾದಾಗ ಉಳಿದ ವ್ಯಕ್ತಿ ನನ್ನ ಮುಂದೆ ಬರಬಾರದು. ನಾನೇ ಜನ ಅಂತ ಹೇಳುವಂಥ ಭಾವನೆ ಬಿಟ್ಟರೆ ಎಲ್ಲರೂ ನಾವು ಸೇರಿಸಿಕೊಳ್ಳಿ, ಆಗ ಸರಿಯಾಗ್ತದೆ. ಇದು ಫೋಟೋದಲ್ಲಿಗೂ ಫೋಟೋ ನಂದೇ ಬರಬೇಕು, ನಂದೇ ನ್ಯೂಸ್ ಬರಬೇಕು, ಉಳಿದವ ನನ್ನೊಟ್ಟಿಗಿದ್ದವ ಇರಬಾರ್ದು. ನಾನು ಇದೆಷ್ಟೋ ಸಂಘಟನೆ ಕೆಲಸ ಮಾಡಿ ಕಾಸರಗೋಡಿನ ಒಂದು 500 ಸಂಘಟನೆಯಲ್ಲಿ ನಾನು ಮೆಂಬರ್ ಆಗಿದ್ದೇನೆ. 500 ದೇವಸ್ಥಾನಗಳಲ್ಲಿ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ. ಆದ ಕಾರಣ ಹೇಳೋದು, ಸಂಘಟಕ, ಕೆಲವು ಸಂಘಟಕರು ಹೇಗಂದರೆ ಅವರೇ ನಿಲ್ಲುದು, ಯಾವುದಕ್ಕೂ ಬಿಡ್ಲಿಕ್ಕಿಲ್ಲ, ಮುಟ್ಲಿಕ್ಕೆ ಬಿಡ್ಲಿಕ್ಕಿಲ್ಲ, ಎಲ್ಲ ಅಲ್ಲಿ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಅಂತೇಳಿ. ನಾಳೆ ಸಂಘಟಕ ಏನು ಮಾಡಬೇಕಂದ್ರೆ ಉಳಿದವರನ್ನು ತಯಾರು ಮಾಡಬೇಕು. ನಮ್ಮಲ್ಲಿ ನಮ್ಮೊಟ್ಟಿಗೆ 10 ಜನ ಒಂದು ಸಂಘ, ಯಕ್ಷಗಾನ ಸಂಘ ಇದೆ, ಆ 10 ಜನಕ್ಕೆ ಒಂದು ಜವಾಬ್ದಾರಿ ಕೊಡಿ. ಜವಾಬ್ದಾರಿ ಕೊಟ್ಟಾಗ ಅವರು ಬರ್ತಾರೆ. ಇದು ಪಾರ್ಟಿಸಿಪೇಟರಿ ಆಗಬೇಕು. ನಾನು ಎಲ್ಲ ಕಡೆ ಮಾತಾಡೋದಿಷ್ಟೇ, ಅದು ಭಾಗವಹಿಸುವಿಕೆಯಿಂದ ಸಂಘಟನೆ ಒಳ್ಳೆಯದಾಗೋದು. ನಾನು ಮೇಲೆ ಕೂತ್ಕೊಳ್ಬೇಕಾದ್ರೆ ಕೆಳಗಿನವನು ಕೆಲಸ ಮಾಡುವಂಥ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ನಾನು ಮೇಲೆ ಕೂತ್ಕೊಳ್ಬೋದು. ಅದರ ನನಗೆ ಸಂಘಟನೆ ನನಗೆ ಗೊತ್ತುಂಟು. ನಾನು ಅಹಂಕಾರ ಅಂದರೆ ಹೇಳೋದಲ್ಲ, ಕಾಲೇಜಿನಲ್ಲಿ ಕನ್ನಡ ಮಲಯಾಳ ಜನರ ಎಡೆಯಲ್ಲಿ ಸಂಘಟನೆ ಮಾಡಿದವ ನಾನು. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿ ನಮ್ಮ ಕಾಲೇಜಿಗೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಕೂಡ ಪಡೀಲಿಕ್ಕೆ ಆ ಸಂಘಟನೆ ಕಾರಣ. ಅದರ ಸಂಘಟಕರೊಂದು ಹಾಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಕೆಟ್ಟದಿದೆ ತಿಳ್ಕೊಳ್ಬೇಡಿ, ಒಳ್ಳೆದಿದೆ, ಅವನನ್ನು ಸೇರಿಸಿಕೊಳ್ಳಿ, ಅವನಿಗೆ ಇದರ ಬಗ್ಗೆ ಹೇಳಿಕೊಡಿ. ಈಗ ನೋಡಿ, ನಾವು ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿದ್ದಾಗ ನಾವು ಯಕ್ಷಗಾನವನ್ನು ಇದು ಮಾಡಿದೆವು. BA ಇಂದ ME ಅವರೆಗೆ ಟೆಸ್ಟ್ನಲ್ಲಿ ಹಾಕಿದೆವು. ಆಗ ಮಗುವಿಗೆ ಸ್ವಲ್ಪ ಗೊತ್ತಾಯಿತು. ಇಡೀ ಕೇರಳದಲ್ಲಿ ಹೋರಾಟ ಮಾಡಿ ಕನ್ನಡ ಯಕ್ಷಗಾನಗಳು ಹೈಸ್ಕೂಲ್ ಲೆವೆಲ್ನಲ್ಲಿ ಕಾಂಪಿಟೀಷನ್ನಲ್ಲಿ ಬರುವ ಹಾಗೆ ಆಯಿತು. ಮತ್ತು ನಾವು ಸಂಘಟನೆ ಮಾಡೋದು ಆ ರೀತಿಯ ಸಂಘಟನೆ. ಹಾಗಾಗಿ ಈಗ ಅದು +2 ಬರಲ್ಲ, ಅದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದರೆ ಯಕ್ಷಗಾನ ಬೆಳೆಯುವುದು ಒಬ್ಬನಿಂದ ಅಲ್ಲ, ಒಬ್ಬ ಮೈಕ್ ಹಿಡಿದವನ್ನ ಹಿಡಿದು ಆ ದೊಂದಿ ಹಿಡಿಯವನ್ನ ಹಿಡಿದು ಪ್ರತಿಯೊಬ್ಬರು ಸೇರಿದರೆ ಮಾತ್ರ ಯಕ್ಷಗಾನ ಒಳ್ಳೆಯದಾಗ್ತದೆ. ನನಗೆ ಗೊತ್ತಿದೆ ಒಂದು ಯಕ್ಷಗಾನ ಕೆಲವೊಮ್ಮೆ ಆಗ ಒಬ್ಬರು ಹೇಳಿದರು, ಯಾರೋ ಒಬ್ಬರು ತುಪ್ಪಿಟ್ಟು ಹೋದ್ರು. ಇದಿಂಥ ಅನುಭವ ಉಂಟಣ್ಣ. ಅಲ್ಲಿ ಒಂದು ದಿವಸ ನಮ್ಮದು ಯಕ್ಷಗಾನ ಮೇಳ ಇದೆ, ನಾನು ಅದನ್ನು ಅಹಂಕಾರದಲ್ಲಿ ಹೇಳೋದಲ್ಲ, ಕೊಲ್ಲಗಾನ ಮೇಳ ನಮ್ಮ ತಮ್ಮ ನಡೆಸ್ತಾ ಇದ್ದಾನೆ ಸುಮಾರು ವರ್ಷದಿಂದ. ಈಗ 1 ಲಕ್ಷ ಎಲ್ಲ ಆದಾಗ ಸಂಘಟನೆ ಮಾಡಿ ಯಕ್ಷಗಾನ ಕರೆದು ಮಾಡಲಿಕ್ಕೆ ಒಂದು ಸಮಯದ ಮಿತಿ, 2ನೇದು ಹಣದ ಮಿತಿ. ಬೇರೆ ಯಾವುದಕ್ಕಾದ್ರೂ ಕೊಡ್ತಾರೆ, ಕ್ರಿಕೆಟ್ ಮ್ಯಾಚ ಎಷ್ಟು ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಯಕ್ಷಗಾನದ ಪ್ರೋತ್ಸಾಹಕರ ನಾವು ಬೆಳೆಸುವಂಥ ಒಂದು ಸಂಘಟಕರದ್ದು ಆಗಬೇಕು. ಅದು ಕೂಡ ಮಾಡಬೇಕಾದ ಪ್ರಯತ್ನ ನಮ್ಮಲ್ಲಿ ಇದೆ ಅಂತ ಹೇಳ್ತೇನೆ. ಮತ್ತು 2ನೇದಾಗಿ ಸಂಘಟನೆ ಮಾಡುವವರು ಈ ಕೆಲವೊಮ್ಮೆ ಊರಿನ ಎಲ್ಲ ಜನರನ್ನು ಸೇರಿಸಬೇಕಾಗ್ತದೆ. ಕೆಲವೊಮ್ಮೆ ಏನಂದರೆ ಅವ ಜಾತಿ ಭೇದ ಇರ್ಬೋದು, ಭಾಷಾ ಭೇದ ಇರ್ಬೋದು, ಮತಭೇದ ಇರ್ಬೋದು, ಪ್ರಾಯ ಭೇದ ಇರ್ಬೋದು, ಲಿಂಗ ಭೇದ ಇರ್ಬೋದು, ಇವರನ್ನೆಲ್ಲ ಒಟ್ಟು ಸೇರಿಸಬೇಕು. ಈಗ ನೋಡಿ, ಅಲ್ಲಿ ಈಗ
ಗಂಡು ಕಲೆ ಅಂತ ಹೇಳಿದಾಗ ನಾವೇನು ಹೆಣ್ಣುಗಳು ಕಮ್ಮಿ ಅಂತ ಹಾಗೆ ಒಂದು ಕಲೆ ಶುರುವಾಯಿತು. ಒಂದು ಕಾಂಪಿಟೇಷನ್ ಆಗಿ ಬಂದ, ನಾನು ಬೇಜಾರು ಮಾಡಿ ಯಾರು ಕೂಡ ಕಾಂಪಿಟೇಷನ್ ಆಗಿ ಬಂದದಲ್ಲ, ನಾವೆಲ್ಲ ಮಹಿಳೆಯರು ಕಲ್ಪನಾ ಚಾಹಲನಾಗೆ ಎಲ್ಲಿಗೆ ಬಹಿರಾಕಾಶಕ್ಕೆ ಹೋಗಿದ್ದಾರೆ ಎನ್ನುವ ಅಂಥ ಒಂದು ಮನೋಭಾವ. ಇನ್ನೊಂದು ಮನೋಭಾವ ಏನಂದರೆ ನಾವೆಲ್ಲ ಒಟ್ಟಾಗಿ ಸೇರಿ ಯಕ್ಷಗಾನ ಮಾಡ್ಬೋದಲ್ಲ. ಈಗ ಆಗ ಅಶೋಕಣ್ಣ ಹೇಳಿದಾಗ, ಅಶೋಕಣ್ಣ ಈ ಲಿಸ್ಟು ತೆಗೆದು ನೀವು ಕೂಡ ನಾನು ಸಂಘಟಕ, ನಾನು ಹೌದು, ಸ್ವಲ್ಪ ಅದರಲ್ಲಿ ಮಹಿಳೆಯರನ್ನು ಸೇರಿಸಿಕೊಳ್ಳುವ ಒಂದೆರಡು ಅರ್ಥಧಾರಿಗಳನ್ನು. ಆ ಪುತ್ತೂರಿನಲ್ಲಿ ನೀವು ಹೇಳಿದಾಗ ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾರೆ ಅವರು, ಅಲ್ಲ ಹೇಳಿದ್ದು ಎಲ್ಲ ಕಡೆ ಇದೆ. ಹಾಗೆ ಮಹಿಳಾ ಸಂಘಟನೆ ಹೇಳುವಾಗ ಒಂದು ಅರ್ಥಕ್ಕೆ ಸರ್ಪಾಸ್ತ್ರ ಅಂತ ಆಗೋ ಬೇಡ, ಸರ್ಪಾಸ್ತ್ರವೇ ಕೊಡೋದಲ್ಲ ಅವರಿಗೆ, ಆ ಸರ್ಪಾಸ್ತ್ರಕ್ಕೆ ಸೇರಿಸಿಕೊಳ್ಳುವ. ಹಾಗೆ ಕೆಲವು ಕಡೆ ಮಹಿಳೆಯರು ಕೂಡ ಸೇರಿಸಿಕೊಂಡು ಮಾಡುವ. ಮತ್ತೆ ಕೆಲವೊಮ್ಮೆ ನಮ್ಮ ಸಮಯಕ್ಕೆ ಅನುಗುಣವಾಗಿ ನಾವು ಯಾರನ್ನು ಸೇರಿಸಬಾರ್ದು, ಅವನಿಗೆ ಗೊತ್ತಿರಬೇಕು ಕಥೆ ಏನು ಅಂತ. ಒಂದದು ಸಂಘಟ. ಇನ್ನೊಂದು ಸಂಘಟಕರಲ್ಲಿ ಅವರಾಗ ಹೇಳಿದ ಕಷ್ಟ ಏನಾದ್ರು, ಈ ಕಲಾವಿದ ಎಲ್ಲ ಕಡೆ ಒಪ್ಪಿಕೊಳ್ಳಬೇಡುವ ಬೇಕೋ ಎನ್ನುವುದು ನನಗೆ ಗೊತ್ತಿಲ್ಲ, ಅದು ಅವನಿಗೆ ವಿಷಯ. ಆದರೆ ಈ 1ನೇ ಕೃಷ್ಣ, 2ನೇ ಕೃಷ್ಣ, 3ನೇ ಕೃಷ್ಣ ಅಂತ ಹೇಳಿ ಈ 1ನೇ ಕೃಷ್ಣ ಅರ್ಥ ಏನು ಹೇಳಿದಾನೆ ಅಂತ 2ನೇವನಿಗೆ ಬಂದವನಿಗೆ ಗೊತ್ತಿಲ್ಲ, ಪದ್ಯ ಯಾವುದೇ ಗೊತ್ತಿಲ್ಲ. ಇದು ಬಹಳ ಕಷ್ಟ ಆಗ್ತದೆ ಸಂಘಟಕರಿಗೆ. ಕೆಲವೊಮ್ಮೆ ಈ ಕಲಾವಿದ ನಾನು ನೋಡಿದ್ದೇನೆ, ಕೆಲವೊಮ್ಮೆ ಕಲಾವಿದನ ದೂರದಲ್ಲ, ಕೆಲವರು ಹಾಗೆ ಅಮ್ಮಲು ನನಗೆ ಗೊತ್ತಿಲ್ಲ, ಅದು ಹೇಳ್ಬೋದು, ಅದು ಕಲೆಯೊಟ್ಟಿಗೆ ಅದು ಇರ್ತದೆ ಇಟ್ಕೊಳ್ಳಿ, ಒಡ ಹುಟ್ಟಿದ್ದು ಅಂತ ಹೇಳ್ತಾರೆ, ಹಾಗೆ ಇರಲಿ. ಹಾಗಾಗಿ ಅವಾಗ ಪದ್ಯ ಭಾಗವತರು ಹೇಳೋ ಮೊದಲು ಎಲ್ಲ ಅರ್ಥ ಹೇಳಿ ಆಯಿತು. ಗದ ಇದು ನಡಿಬೇಡು, ಗದೆ ಅದು ನಡೀದಲ್ಲಿಂದ ಇವನಿಗೆ ಮೊದಲನೇ ಎಲ್ಲ ಪದ್ಯ ಹೇಳಿ ಆಗಿದೆ ಆ ಕಲಾವಿದನಿಗೆ, ನನಗೆ ಅಲ್ಲ ಪದ್ಯ ಭಾಗವತರಿಗೆಲ್ಲ ಕಲಾವಿದರಿಗೆ. ಮತ್ತೆ ಭಾಗವತ ಎಂತ ಪದ್ಯ ಹೇಳಿದ್ರು. ನಿಜವಾಗಿ ಮೊದಲು ಭಾಗವತನೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಿದ್ದು. ಅದು ಯಾವಾಗ ತಪ್ಪಿತೋ ಅಲ್ಲಿ ನಮ್ಮ ಯಕ್ಷಗಾನ ಸಂಘಟನೆ ತಪ್ಪಿತು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನೇ ದೊಡ್ಡ ತಪ್ಪನ್ನು ಹೇಳುವವನಲ್ಲ, ನನಗೆ ಗೊತ್ತುಂಟು. ಭಾಗವತರು ಮೊದಲು ಯಾರಿಗೆ ಯಾವ ಅರ್ಥ ಅಂತ ಅವರೇ ಹೇಳೋದು. ಇವತ್ತು ಇವನೇ ಹೇಳೋದು, ಇಂಥ ಅರ್ಥ ಇದ್ದರೆ ಮಾತ್ರ ನಾನು ಬರೋದು. ನನಗೆ ಗೊತ್ತಿಲ್ಲ. ನಾನು ಯಾಕೆ ಹೇಳಿದರೆ, ನಾನು ಡೆಲ್ಲಿಗೆ ಬೇರೆ ಬೇರೆ ಕಡೆ ಯಕ್ಷಗಾನ ಕರ್ಕೊಂಡು ಹೋಗಿದ್ದೇನೆ ಟೀಮ್ ಮಾಡಿ. ಅಲ್ಲಿ ಹೋದ ಕೂಡಲೇ ಒಂದು ಭೀಮನ ಪಾತ್ರ ಮಾಡೋ, ನನಗೆ ಬೇರೆ ಪಾತ್ರ ಬೇಡ ಅಂತ ಹೇಳಿದೆ. ನಾನು ಅದು ಮಾತ್ರ, ಅಲ್ಲಿ ಪ್ರಸಂಗ ಇಲ್ಲ, ನಾನೆಂತ ಮಾಡೋದು. ಮತ್ತೇನೋ ಮಹಾಬಲ ಭಟ್ರು ನನ್ನೊಟ್ಟಿಗೆ ಹಾಸಿಗಾರರು ಬಂದಾಗ ಬೇರೆ ಅಡ್ಜಸ್ಟ್ ಮಾಡಿ ಹೇಗಾರು ಮಾಡಿದರು. ಇದು ದೊಡ್ಡ ಕಷ್ಟ ಆಗುತ್ತೆ ಕಲಾವಿದ. ನಾನು ಇದನ್ನೇ ಹೇಳ್ತೇನೆ ಅಂತ ಹಠ ಮಾಡಿದರೆ ಆ ಹಿಂದಿಯ ಊರಿನಲ್ಲಿ, ಆ ಡೆಲ್ಲಿಯಲ್ಲಿ ಅಥವಾ ಕುರುಕ್ಷೇತ್ರದಲ್ಲಿ ನಾನು ಎಂತ ಮಾಡಲಿ, ನನಗೆ ಎಂತ ಹೇಳಲಿಕ್ಕಾಗಲ್ಲ. ಸಂಘಟನೆ ದೊಡ್ಡ ಕಷ್ಟ ಆಗ್ತದೆ. ಇಲ್ಲಿ ಆದರೆ ಬೇರೊಬ್ಬ ಸಂಘಟನೆ ತರುವ, ಒಂದು ಮದ್ದಾಳೆ ಹಾಳಾದರೆ ಅಲ್ಲಿ ತರಲಿಕ್ಕೆ ಅದೆಲ್ಲ ಹೇಳಿದ್ದು ನನಗೆ ಬಹಳ ಕಷ್ಟ ಸಂಘಟನೆ ಮಾಡೋದು ಅಂದರೆ. ಆದ ಕಾರಣ ಕೇರಳದಾದ್ಯಂತ ಸಾಮಾನ್ಯ ಕೇರಳ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಹೋಗಿ ಅನುಭವ ಇದ್ದದ್ದು. ಮತ್ತೆ ಕೆಲವು ಸಲ ಏನಾಯ್ತು, ಈ ಕಲಾವಿದರದ್ದು ಒಂದುಂಟು, ಮನೆಯಲ್ಲಿ ಸುಮ್ಮನೆ ಕೂತರು ಆದೀತು ಅವರಿಗೆ. ಕಲಾವಿದರನ್ನು ದೂರಿಂದ ಗಳಿಸಬೇಡಿ, ಅಲ್ಲಿ ಬಂದಾಗೊಳ್ಳೆ ಎಂಕ ದಿನಾಟ ಇಲ್ಲಾಟ ಉಲ್ಟ 500 ದಿಕ್ಕೊಂಡು ಇದು 100 ಹೊರಟ. ಈಗ ಸರ ಅಲ್ಲ, ಇದು ನಮ್ಮ ಕಲಾ ತಂಡಗಳು ಕೆಲವೊಮ್ಮೆ ಈ ನಮ್ಮ ಸೌತ್ ಝೋನ್ ಕಲ್ಚರಲ್ ಸೆಂಟರ್ಗಳೆಲ್ಲ ಇವೆ ಸರ್. ದಿನಕ್ಕೆ 100 ರೂಪಾಯಿ, ಆಟ ಆಡದಿದ್ದರೆ 100 ರೂಪಾಯಿ, ಆಡಿದರೆ 100 ರೂಪಾಯಿ. ಈಗ ಸ್ವಲ್ಪ ಹೆಚ್ಚಾಗಿದೆ. ಇವ ಹೇಳೋದು ಎನ್ಕ 500 ಹೊರಡುದು, ಹೋಗೋ ಮೊದಲು ಹೇಳೋದಿಲ್ಲ. ಅಲ್ಲಿ ಹಣ ಹಂಚಲಿಕ್ಕೆ ಆಗೋಗ ಅವ ಹೇಳೋದು, ಅದೆಲ್ಲ ಅವನವನ ಕೈಗೆ ಹೋಗ್ತೇನೆ, ತೊಂದರೆ ಇಲ್ಲ. ಆದ ಕಾರಣ ಸಂಘಟನೆಗೆ ಅಂತ ಹೇಳುವುದು ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಮಾತ್ರ ಸಂಘಟಕರಿಗೆ ಹಣ ಇಡ್ತಿದ್ದಾರೆ, ಕೋಆರ್ಡಿನೇಟ್ರಿಗೆ, ಬೇರೆ ಎಲ್ಲವೂ ಇಡುವುದಿಲ್ಲ. ಆದ ಕಾರಣ ತುಂಬ ಕಷ್ಟ ಇದೆ. ನಾವೇನೇ ಇರಲಿ, ಯಕ್ಷಗಾನ ಅಳೀತದೆ ಅಂತ ಹೇಳ್ಬಿಡಿ, ಉಳೀತದೆ ಬೇರೆ ರೂಪದಲ್ಲಿ ಅಷ್ಟೆ. ಅದು ಖಂಡಿತ ಉಳಿದೀತು. ಈಗ ಮೇಳಗಳನ್ನು ಕಾಲಮಿತಿ ಮಾಡಿದ ಕಾರಣ ಸಂಘಟಕರಿಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಆ ಮೇಳದಲ್ಲಿ ಎಲ್ಲ ಅರ್ಥ ಬರಬೇಕು. ಕೆಲವರಿಗೆ ಈಗ ಕೆಲವೇ ಅರ್ಥ ಹೇಳಲಿಕ್ಕೆ ಅಲ್ಲಿ ಪ್ರಸಂಗವೂ ಇರುವುದಿಲ್ಲ. ಆಗ ದೊಡ್ಡ ಕಷ್ಟ ಆಗ್ತದೆ. ಏನೇ ಇರಲಿ, ಸಂಘಟಕರು ಯಕ್ಷಗಾನವನ್ನು ಬೆಳೆಸೋಣ. ನಮ್ಮಂಥ ಈಗ ಯಕ್ಷಗಾನ ತಂಡಗಳಲ್ಲಿ ನಾವು ಬದನ ಮಾಡಿದಾಗ ಬೊಂಬೆ ಆಟದಲ್ಲಿ ನಾವು 16 ಜನ ಹೋಗ್ತಿದ್ದೆವು ಮೊದಲು. ಭಾಗವತರನ್ನು ಮಯ್ಯರನ್ನು ಕರ್ಕೊಂಡು, ಚೆಂಡೆ ಮದ್ದಳೆ ಕರ್ಕೊಂಡು ಹೋಗ್ತಿದ್ದೆವು, ಅರ್ಥಧಾರಿಗಳು ಹೋಗ್ತಿದ್ದೆವು. ಈಗೇನಾಗ್ತದೆ, ಜನ ಸಿಕ್ಕುವುದಿಲ್ಲ, ಕಡಿಮೆ. ಒಬ್ಬ ಕೈ ಕೊಟ್ಟರೆ ಮಡಿಕೇರಿಗೆ ಹೋದಾಗ ಒಬ್ಬ ಚೆಂಡೆವ ಕೈ ಕೊಟ್ಟ, ನಾವೆಂತ ಮಾಡೋದು, ಭಾಳ ಕಷ್ಟ ಆಗ್ತದೆ. ಹಾಗಾಗಿ ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳುವ ಸ್ಥಿತಿಗೆ ಬಂದಿದೆ. ಹಾಗೆ ಕೊಂಡೋಗ್ತಾ ಇದ್ದರು. ದೇಶ ವಿದೇಶದಲ್ಲಿ 3 ಜನ ಕುಣಿಸುವಂಥ ರೀತಿಯಲ್ಲಿಯೂ ಮಾಡ್ತಾರೆ. ಅದ ಕಾರಣ ರಮೇಶ್ ಅವರು ಒಳ್ಳೆ ಇಲ್ಲಿ ಯಕ್ಷಗಾನದ ಬಗ್ಗೆ ಅಲ್ಲಿ ಆ ವಂಶದಲ್ಲಿ ಬಂದ ಕಾರಣ ಅದನ್ನು ಒಳ್ಳೆ ಕೆಲಸ ಮಾಡ್ತಾರೆ. ಸುಮಾರು 1000ಕ್ಕಿಂತ ಹೆಚ್ಚು ಬೊಂಬೆಗಳನ್ನು ಇಲ್ಲಿ ಈಗ ಮಾಡಿದಾಗೆ ಅಲ್ಲಿಯೂ ಮಾಡಿ ಇಟ್ಟಿದ್ದಾರೆ, ಪಿಲಿಕುಂಜಿಯಲ್ಲಿ ಕೂಡ. ಹಾಗಾಗಿ ಯಕ್ಷಗಾನವನ್ನು ಎಲ್ಲರೂ ಉಳಿಸುವಂಥ ಪ್ರಯತ್ನ ಮಾಡುವ ಒಟ್ಟಿಗಾಗಿ ಯಾವಾಗಲೂ ಸಂಘಟಕನಿಗೆ ಅವನ ಸಂಕಟವನ್ನು ಕೇಳುವ ಕಲಾವಿದರೂ ಬೇಕು, ಪೋಷಕರೂ ಬೇಕು, ಅವನ ಮನೆಯವರೂ ಬೇಕು. ಮುಖ್ಯವಾಗಿ ಆಗ ಮನೆಯವರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಅವರಿಗೆ, ಸಂಘಟಕರಿಗೆ. ಇಲ್ಲಾದರೆ ನೀವು ಹೀಗೆ ಊರು ಸಂಘಟನೆ ಮಾಡಿ ಹೋಗಿ. ಈಗ ಪಾಪ ಇವಳು ನಮ್ಮ ಪೊಳಲಿ ಆ ಹುಡುಗಿ ನಮ್ಮ ಮಯ್ಯರ ಹೆಂಡತಿ ಏನೋ ಸ್ವಲ್ಪ ಸಪೋರ್ಟ್ ಮಾಡಿದ ಕಾರಣ ಇದು ಉಳಿಯಿತು.
ಇಲ್ಲದ್ರೆ ಆಗಲಿಕ್ಕಿಲ್ಲ. ನನಗೆ ಗೊತ್ತಿದೆ ಅದು ಹೇಗೆಂದರೆ ಒಂದು ಕಷ್ಟ ಏನದು. ಎರಡನೇ 1 ಮಿನಿಟ್ ಹೇಳಿ ಮುಗಿಸ್ತೇನೆ. ಸಿರಿಬಾಗಿಲು ವೆಂಕಪ್ಪಯ್ಯನವರು ಅವರ ಹೆಸರಲ್ಲಿ ಇವರು ಮಕ್ಕಳು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿಂದ ನಡ್ಕೊಂಡು ಹೋಗಿ ಈ ಯಕ್ಷಗಾನಕ್ಕೆ ಬೇಕಾಗಿ ಅವರು ಕೃಷ್ಣ ಕಾರಂತರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದು ನೆನಪಿನಲ್ಲಿ ಇದೆ. ಮತ್ತು ಎರಡನೇದಾಗಿ ನೋಡಿ, ಪಾರ್ಸಿ ಸುಬ್ಬನ ಬಗ್ಗೆ ಇದು ನಮ್ಮ ಶಿವರಾಮ ಕಾರಂತರು ವಾದಿಸಿದಾಗ ಅದಕ್ಕೆ ಪ್ರತಿಯಾಗಿ ತಯಾರು ಮಾಡಿ ವಾದಿಸಿದವರು ಈ ಸಿರಿಬಾಗಿಲು ವೆಂಕಪ್ಪನವರು. ಹಾಗೆ ಯಕ್ಷಗಾನದ ಬಗ್ಗೆ ಅವರ ಮನೆ ಒಂದು ಇದು ಇದೆ ಅಂತ ನನಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅಂತ ಸಿರಿಬಾಗಿಲು ವೆಂಕಪ್ಪಯ್ಯ ನಂತರ ಒಬ್ಬ ಸಾಹಿತಿ, ಒಬ್ಬ ಐತಿಹಾಸಿಕ ಜಾನಪದ ಎಂತ ಇದ್ದರೂ ಕೂಡ ಅವರದ್ದೇ ಇದ್ದು ಸರಿ. ಇಲ್ಲಿ 7ನೇ ಕ್ಲಾಸಿನ 10ನೇ ಕ್ಲಾಸಿನವರೆಗೆ ಟೆಕ್ಸ್ಟ್ ಬುಕ್ ಆಗಿ ಅವರದು ಉಪಪಠ್ಯ ಇತ್ತು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ನಿರಂತರವಾಗಿ ನೆನಪು ಮಾಡುತ್ತಾ ಈ ಯಕ್ಷಗಾನವನ್ನು ಕೂಡ ಬಳಸಿಕೊಂಡು ಮಾಡಿದ ಕೆಲಸಕ್ಕೆ ಧನ್ಯವಾದ.